ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಜ್ಞಾನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ನಂಬರ್ 28 ಆಫ್ ರೇ ಆಪ್ಟಿಕ್ಸ್. ಸರ್, ಎಷ್ಟು ಓದಿದ್ರು ಈ ಕಾನ್ಸೆಪ್ಟ್ಸ್ ಅರ್ಥನೇ ಆಗೋದಿಲ್ಲ ಸರ್. ಎಷ್ಟು ಓದಿದ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋದಾಗ ಫ್ಲಾಪ್ ಆಗ್ತಿದೆ. ಅಂಥವರಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿರ್ತಕ್ಕಂಥ ಈ ವಿಡಿಯೋ ಸೀರೀಸ್. ನೀವು ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಬುಕ್ನ ತೊಗೊಂಡ್ರೆ ಈ ಟಾಪಿಕ್ನ ಸಪ್ರೇಟಾಗಿ ಕೊಟ್ಟಿರ್ತಾರೆ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ. ಸೊ ಇದರಲ್ಲಿ ನಮ್ಮ ಸಿಲೆಬಸ್ನಲ್ಲಿ ಸಿಂಪಲ್ ಮೈಕ್ರೋಸ್ಕೋಪ್ ಇದೆ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಇದೆ. ಅದಾದಮೇಲೆ ವಿ ವಿಲ್ ಗೋ ಟು ದ ಟೆಲಿಸ್ಕೋಪ್. ಸೊ ಅದು ಅವೆರಡು ಸಪ್ರೇಟ್ ವೀಡಿಯೋಸ್ನ ಮಾಡ್ತೀನಿ. ಸೊ ಆದಷ್ಟು ಈ ವಿಡಿಯೋಯಿಂದ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಮೇಲೆಯಿಂದ ಜಾಸ್ತಿ ಪ್ರಾಬ್ಲಮ್ಸ್ ಅಪಿಯರ್ ಆಗ್ತಿದೆ. ನಿಮ್ಮ KCET ಮತ್ತು ನೀಟ್, ಈವನ್ JEE ಎಕ್ಸಾಮಲ್ಲಿ ಕೂಡ ಅಲ್ಲೇ ಜಾಸ್ತಿ ಅಪಿಯರ್ ಆಗ್ತಿರೋದು. ಸೊ ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋದರೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ನೀವು ಏನಾದರೂ ಸಿಂಪಲ್ ಮೈಕ್ರೋಸ್ಕೋಪ್ ಪೂರ್ತಿ ಅರ್ಥ ಮಾಡ್ಕೊಂಡ್ರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಸೊ ಪಕ್ಕದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರ ನೋಡ್ಕೊಳ್ಳಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡೋಕ್ಕೆ ಒಂದೇ ಸತಿ ಟ್ರೈ ಮಾಡಿ. ಈ ವಿಡಿಯೋನಲ್ಲಿ ಬರೀ ಸಿಂಪಲ್ ಮೈಕ್ರೋಸ್ಕೋಪ್ನ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಆ್ಯಂಡ್ ದಿಸ್ ಈಸ್ ಅವರ್ ಚಾನಲ್ ವಿಜ್ಞಾನ್ ಅಕಾಡೆಮಿ, ಕನ್ನಡದ ಚಾನಲ್ ವಿಜ್ಞಾನ್ ಅಕಾಡೆಮಿ. ಸೊ ಡೈರೆಕ್ಟ್ ಆಗಿ ಮೈಕ್ರೋಸ್ಕೋಪ್ಗೆ ಹೋಗೋದಕ್ಕಿಂತ ಮೊದಲು ಸೊ ಸರ್ಟೆನ್ ಪ್ರಾಪರ್ಟೀಸ್, ಸ್ವಲ್ಪ ಟರ್ಮ್ಸ್ನ ಡಿಫೈನ್ ಮಾಡೋಣ. ಸೊ ಈಗ ಫಸ್ಟ್ ಆಫ್ ಆಲ್ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋಸ್ಕೋಪ್ ಆ್ಯಂಡ್ ಟೆಲಿಸ್ಕೋಪ್ ಏನು ಅಂತ ನೋಡೋಣ. ಮೈಕ್ರೋಸ್ಕೋಪ್ ಏನು ಮಾಡತ್ತಪ್ಪ ಅಂದರೆ ಇರೋ ಆಬ್ಜೆಕ್ಟ್ನ, ಚಿಕ್ಕದಾಗಿರ್ತಕ್ಕಂಥ ಆಬ್ಜೆಕ್ಟ್ನ ದೊಡ್ಡದು ಮಾಡಿ ನಮ್ಮ ಕಣ್ಣಿಗೆ ತೋರಿಸುತ್ತೆ, ಹೌದಾ? ಸೊ ದಟ್ ಈಸ್ ಅ ಫಸ್ಟ್ ಪರ್ಪಸ್ ಆಫ್ ಮೈಕ್ರೋಸ್ಕೋಪ್. ಟೆಲಿಸ್ಕೋಪ್ ಏನು ಮಾಡುತ್ತೆ? ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ನ ನನ್ನ ಕಣ್ಣು ಮುಂದೆ ತಂದು ಇಡುತ್ತೆ, ಅದು ಸೈಜ್ ಇನ್ಕ್ರೀಸ್ ಮಾಡಲ್ಲ. ಸೊ ಇನ್ನೊಂದು ಸತಿ ಹೇಳ್ತೀನಿ, ಮೈಕ್ರೋಸ್ಕೋಪ್ ಏನು ಮಾಡುತ್ತೆ? ಸಣ್ಣದಾಗಿರ್ತಕ್ಕಂಥ ಆಬ್ಜೆಕ್ಟ್ನ ದೊಡ್ಡದು ಮಾಡಿ ತೋರಿಸುತ್ತೆ. ಅದೇ ಟೆಲಿಸ್ಕೋಪ್ ಏನು ಮಾಡುತ್ತೆ? ಇಟ್ ಬ್ರಿಂಗ್ಸ್ ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ನ ಮುಂದ್ಗಡೆ ತಂದು ಇಟ್ಟಂಗೆ ಕಾಣಿಸೋ ಥರ ಮಾಡುತ್ತೆ. ಸೊ ಇದ್ರ ಮೇಲೆ ನೀಟ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. ಸೊ ಪೂರ್ತಿ ವಿಡಿಯೋಸ್ ನೋಡಿದ್ಮೇಲೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಟಾಪಿಕ್ ಆಫ್ ಹೌ ಟು ಇನ್ಕ್ರೀಸ್. ಈಗ ಒಂದು ಆಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೊಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ನ ನಿಮಗೆ ಕಾಣಿಸ್ತಿದೆಯಲ್ಲ, ಅದು ಇಮ್ಯಾಜ್. ಆ್ಯಕ್ಚುಲಿ ಇಲ್ಲಿರೋದು ಆಬ್ಜೆಕ್ಟು, ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಅದು ಇಮ್ಯಾಜ್. ಈ ಆಬ್ಜೆಕ್ಟ್ನ ಇಮ್ಯಾಜ್ ಹೈಟ್, ಇಮ್ಯಾಜ್ ಸೈಜ್ ಹೇಗೆ ಇನ್ಕ್ರೀಸ್ ಮಾಡ್ಬೋದು? ಸೊ ಫಸ್ಟ್ ಮೆಥಡ್ ಬಂದು ಸೊ ಗೆಟ್ ದಿಸ್ ಆಬ್ಜೆಕ್ಟ್ ನಿಯರ್ ಟು ದ ಐಸ್. ನಮ್ಮ ಐಸ್ಗೆ ಹತ್ರ ಈಗ ಮುಂದ್ಗಡೆ ಕ್ಯಾಮ್ರಾ ಇದೆ. ಈಗ ಕ್ಯಾಮ್ರಾ ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಕಾಣಿಸ್ತಿದ್ಯಾ? ಸೊ ಈಗ ನಾರ್ಮಲ್ ಆಗಿ ಕಾಣಿಸ್ತಿದೆ. ಅದೇ ಆಬ್ಜೆಕ್ಟ್ನ ಹತ್ರ ತರ್ತಾ ಏನಾಗುತ್ತೆ? ಸೊ ನೋಡಿ, ಇಮ್ಯಾಜ್ ಹೈಟ್, ಇಮ್ಯಾಜ್ ಸೈಜ್ ಇನ್ಕ್ರೀಸ್ ಆಯ್ತಾ? ಸೊ ಒನ್ ಮೆಥಡ್ ಆಫ್ ಇನ್ಕ್ರೀಸಿಂಗ್ ದ ಸೈಜ್ ಆಫ್ ದ ಆಬ್ಜೆಕ್ಟ್ ಇಸ್ ಬ್ರಿಂಗ್ ದಟ್ ಆಬ್ಜೆಕ್ಟ್ ನಿಯರ್ ಟು ದ ಐಸ್. ಕಣ್ಣಿಗೆ ಹತ್ರ ತಗೊಂಡ್ಬರ್ತಾ ಇದ್ರೆ ಸೊ ಅದ್ರ ಸೈಜ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅಥವಾ ಒಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಏನು? ಸೊ ಆಬ್ಜೆಕ್ಟ್ ಎಷ್ಟಿದೆ ಅಂದರೆ ಏನಾದರೂ ಮಾಡಿ ಸೊ ಅದನ್ನು ಎಲಾಬ್ರೇಟ್ ಆಗೋ ಥರ ನೋಡ್ಕೊಳ್ಳಿ. ಸ್ವಲ್ಪ ಸಾನೆ ಹಿಡಿದು ಹಿಗ್ಸೋದು ಕುಗ್ಸೋದು ಮಾಡಿ ಸೊ ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ಸೊ ನಿಮ್ಗೆ ಸೈಜ್ ಇನ್ಕ್ರೀಸ್ ಆದಂಗೆ ಕಾಣಿಸ್ತದೆ. ನಾನು ಆಬ್ಜೆಕ್ಟ್ ಬಗ್ಗೆ ಹೇಳ್ತಾರೆ ಇಮ್ಯಾಜ್, ಇದ್ರ ಇಮ್ಯಾಜ್ ಏನಾದರೂ ಮಾಡಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಸೊ ನಮಗೆ ದೊಡ್ಡದಾಗಿ ಕಾಣುತ್ತೆ. ಸೊ ದಟ್ ಈಸ್ ವಾಟ್. ಸೊ ಹೌ ಟು ಇನ್ಕ್ರೀಸ್ ದ ಸೈಜ್. ಸೊ ಲೆಟ್ ಅಸ್ ಬಿಫೋರ್ ಅದಕ್ಕಿಂತ ಮೊದಲು ಟಾಪಿಕ್ಕಿಂತ ಮೊದಲು ನಾನು ಬೇಸಿಕ್ ಟರ್ಮ್ಸ್ನ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಹೌ ಟು ಇನ್ಕ್ರೀಸ್ ದ ಸೈಜ್ ಆಫ್ image. First one is bring the object near to eye. So that is first method. Increase the size of the image. Increase the size of object. ಸೊ ಆಬ್ಜೆಕ್ಟ್ ಸೈಜ್ನ ಇನ್ಕ್ರೀಸ್ ಮಾಡಿ ಏನಾದರೂ ಮಾಡಿ. ಅಂದರೆ ನಾವು ಇಮ್ಯಾಜ್ ಅಂದರೆ ಇಲ್ಲಿ ಇಮ್ಯಾಜ್ ಅಂದರೆ ನಮ್ಮ ಕಣ್ಣಿಗೆ ಕಾಣೋ ಇಮ್ಯಾಜ್. ಆಬ್ಜೆಕ್ಟ್ ಅಂದರೆ ಎಲ್ಲಿಂದ ರೇಸ್ ಬರ್ತಿದೆ ಆ ಸೋರ್ಸದು ಇನ್ಕ್ರೀಸ್ ಮಾಡಿದ್ರೆ ಸೈಜು ನಮಗೆ ಇನ್ಕ್ರೀಸ್ ಆಗುತ್ತೆ. ಸೊ ಲೆಟ್ ಮೀ ಕನ್ಸಿಡರ್ ಒಂದು ಆಬ್ಜೆಕ್ಟ್, ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಆರ್ಕರೆ ಇದೆ. ಸೊ ಈಗ ಇದನ್ನು ದೊಡ್ಡದಾಗಿ ನೋಡ್ಬೇಕು ನಾನು. ಸೊ ದೊಡ್ಡದಾಗಿ ನೋಡ್ಬೇಕಂದ್ರೆ ಏನು ಮಾಡ್ತೀನಿ? ಸೊ ಇದನ್ನು ನಾನು ಕಣ್ಣ ಹತ್ರ ತೊಗೊಂಬರ್ತೀನಿ. ಸೊ ಏನಾಗ್ತದೆ? ಇಟ್ ಈಸ್ ಗೆಟಿಂಗ್ ಇನ್ಕ್ರೀಸ್. ಸೊ ಹತ್ರ ತೊಗೊಂಬರ್ತಾ ಇದ್ರೆ ಅದು ದೊಡ್ಡದಾಗಿ ಕಾಣ್ತಾ ಹೋಗುತ್ತೆ, ಹೌದಾ? ಸೊ ಇನ್ನೂ ಹತ್ರ ತಗೊಂಬ ಇನ್ನೂ ದೊಡ್ಡದಾಗಿ ಕಾಣುತ್ತೆ. ಬಟ್ ಏನಾಗತ್ತಪ್ಪ ಅಂದರೆ ಸರ್ಟೆನ್ ಲೀಸ್ಟ್ ಡಿಸ್ಟೆನ್ಸ್ ಅಂತ ಬಂದಾಗ ನನಗೆ ಕ್ಲಿಯರಾಗಿ ಕಾಣುತ್ತೆ. ಅದಕ್ಕಿಂತ ಹತ್ರ ತಗೊಂಬಂದರೆ ಬ್ಲರ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನೀವು ಹತ್ರ ತಗೊಂಬಂದರೆ ಇಮ್ಯಾಜ್ ಏನೋ ದೊಡ್ಡದಾಗಿ ಕಾಣುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ತುಂಬ ಹತ್ರ ಬಂದರೆ ನಮಗೆ ಬ್ಲರ್ ಆಗಿ ಕಾಣುತ್ತೆ. ಬೇಕಾದರೆ ಈ ಮಾರ್ಕರ್ ಮೇಲೆ ಏನೋ ಬರ್ದಿದೆ. ಸೊ ನಾನು ಬರ್ತಾ ಕ್ಲಿಯರ್ ಆಗಿ ಕಾಣಿಸ್ಬೇಕಾದ್ರೆ ಯಾವುದೋ ಒಂದು ಡಿಸ್ಟೆನ್ಸಲ್ಲಿ ಕ್ಲಿಯರಾಗಿ ಕಾಣ್ತಿದೆ. ಈಗ ಅದಕ್ಕಿಂತ ಹತ್ರ ತಗೊಂಬಂದರೆ ಬ್ಲರ್ ಆಗಕ್ಕೆ ಶುರು ಮಾಡುತ್ತೆ. ಈ ಮಿನಿಮಮ್ ಡಿಸ್ಟೆನ್ಸ್ ಇದೆಯಲ್ಲ, ಅದನ್ನೇ ನಾವೇನಂತ ಕರಿತೀವಿ? ಮಿನಿಮಮ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಮಿನಿಮಮ್ ಡಿಸ್ಟೆನ್ಸ್ ಆಫ್
ಡಿಸ್ಟಿಂಕ್ಟ್ ವಿಷನ್. ಇದನ್ನು ನಾನು ಕ್ಯಾಪಿಟಲ್ ಡಿ ಅಂತ ಇಂಡಿಕೇಟ್ ಮಾಡ್ತೀನಿ. ಅದರ ಅರ್ಥ ಏನಪ್ಪ ಅಂದರೆ, ಒಂದು ಆಬ್ಜೆಕ್ಟ್ನ ದೂರದಿಂದ ಬರ್ತಾ ನಮ್ಗೆ ಏನಾಗುತ್ತೆ, ಆಬ್ಜೆಕ್ಟ್ ಸೈಜು, ಇಮ್ಯಾಜ್ ಸೈಜು ದೊಡ್ಡದಾಗ್ತಾ ಹೋಗುತ್ತೆ. ಬಟ್ ಯಾವುದೋ ಒಂದು ಸರ್ಟೆನ್ ಸ್ಟೇಜಿಂದ ಒಳಗಡೆ ತಗೊಂಡ್ರೆ ಆ ಇಮ್ಯಾಜು ಬ್ಲರ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೊಂದು ಲಿಮಿಟ್ ಇದೆಯಲ್ಲ, ಮಿನಿಮಮ್ ಲಿಮಿಟು, ಅದನ್ನೇ ನಾವೇನಂತ ಕರಿತೀವಿ, ಮಿನಿಮಮ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಸೊ ಇದನ್ನು ಕ್ಯಾಪಿಟಲ್ ಡಿ ಅಂತ ಕರಿತೀನಿ. ಸೊ ಹೇಗೆ ಡಿಫೈನ್ ಮಾಡೋದು, ಇನ್ ಆರ್ಡರ್ ಟು increase the size of image, we bring the object near to eye. However, there is a minimum distance. Up to which the image is viewed distinctly. This minimum distance is called as this minimum distance is called as least distance of distinct vision. ಸೊ ಇದನ್ನೇ ನಾವು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತೀವಿ. ಸೊ ದಿಸ್ ಇಸ್ ಇಂಡಿಕೇಟೆಡ್ ಬೈ ಕ್ಯಾಪಿಟಲ್ ಡಿ. ಸೊ ಈಗ ಹತ್ರ ತಗೊಂಡ್ಬರ್ತಾ ಏನಾಗುತ್ತೆ, ದೊಡ್ಡದಾಗ್ತಾ ಬರುತ್ತೆ, ಇನ್ನೂ ಹತ್ರ ತಗೊಂಬರ ದೊಡ್ಡದಾಗುತ್ತೆ. ಬಟ್ ಏನಂತ ಬ್ಲರ್ ಆಗ್ಬೇಕು ಶುರು ಮಾಡುತ್ತೆ, ನಮಗೆ ಕ್ಲಿಯರಾಗಿ ಕಾಣಿಸೋದೇ ಇಲ್ಲ. ಸೊ ಯಾವ್ದ್ರ ಒಳಗಡೆ ಕಾಣಿಸಲ್ವೋ ಆ ಡಿಸ್ಟೆನ್ಸ್ನ, ಮಿನಿಮಮ್ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಫಾರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಸೊ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫೆಕ್ಟ್ ಇಲ್ಲ ಅಂದರೆ ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ ಈ ಡಿಸ್ಟೆನ್ಸ್ ಎಷ್ಟಾಗಿದೆಪ್ಪ ಅಂದರೆ 25 ಸೆಂಟಿಮೀಟರ್ ಫಾರ್ normal human beings. Capital D is equals to 25 centimeter. What does it mean? ಏನಂದ್ರೆ ಅಂದರೆ ನಾರ್ಮಲ್ ಆಗಿ ಸೈಟ್ ಇರೋರ ಬಗ್ಗೆ ನಾನು ಮಾತಾಡ್ತಿಲ್ಲ. ಸೊ ಕೆಲವರು ಪಾಪ ಸೈಟ್ ಇರುತ್ತೆ, ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನಾರ್ಮಲ್ ಏನೋ ಅಬ್ನಾರ್ಮಲ್ಟೀಸ್ ಇಲ್ಲ ಅಂದರೆ, ಸೊ ಒಂದು ಆಬ್ಜೆಕ್ಟ್ನ ಹತ್ರ ತಗೊಂಬರ್ತಾ ಇದ್ರೆ ಇಮ್ಯಾಜಿನ್ ಆಗ್ತದೆ, ದೊಡ್ಡದಾಗ್ತಾ ಹೋಗುತ್ತೆ. ಬಟ್ 25 ಸೆಂಟಿಮೀಟರ್ ಇದ್ದಾಗ, ಅಂದರೆ ಈ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಮತ್ತು ಐಸ್ ನಡುವೆ 25 ಸೆಂಟಿಮೀಟರ್ ಇದ್ದಾಗ ಮ್ಯಾಕ್ಸಿಮಮ್ ದೊಡ್ಡದಾಗಿ ಕಾಣುತ್ತೆ. ಮತ್ತು ಅದಕ್ಕಿಂತ ಹತ್ರ ತಗೊಂಬಂದಾಗ ಬ್ಲರ್ ಆಗ್ತಾ ಹೋಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ವಿಡಿಯೋ ಪಾಸ್ ಮಾಡಿ. ಸೊ ನಾನು ಸ್ಮಾಲ್ ಆಬ್ಜೆಕ್ಟ್ನ ತಗೊಂಬಂದು ಹತ್ರಕ್ಕೆ ತಗೊಂಬರ್ತಾರೆ, ಅದೇನು ಟೆಕ್ಸ್ಟ್ ಇದೆಯಾ, ಮಾರ್ಕರ್ ಮೇಲೆ ಟೆಕ್ಸ್ಟ್ ಇದೆ. ಸೊ ಈ ಮಾರ್ಕರ್ ಮೇಲೆ ಟೆಕ್ಸ್ಟ್ ಇದೆಯಲ್ಲ, ಅದೇ ಹತ್ರ ತಗೊಂಡ್ಬರ್ತಾ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಬಟ್ ಯಾವುದೋ ಒಂದು ಸರ್ಟೆನ್ ಡಿಸ್ಟೆನ್ಸ್ ಕ್ರಾಸ್ ಆದಮೇಲೆ ನಿಮಗೆ ಬ್ಲರ್ ಆಗಕ್ಕೆ ಶುರು ಮಾಡುತ್ತೆ. ಸೊ ಆ ಲಿಮಿಟ್ ಇದೆಯಲ್ಲ, ಅದನ್ನೇ ನಾವು ಎಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಸೊ ಇದಾದ್ಮೇಲೆ ಇನ್ನೊಂದು ಟರ್ಮ್ನ ಡಿಫೈನ್ ಮಾಡಬೇಕು, ವಿಜುವಲ್ ಆ್ಯಂಗಲ್. ಸೊ ವಿಜುವಲ್ ಆ್ಯಂಗಲ್ ಅಂದರೆ ಏನಪ್ಪ, ಲೆಟ್ ಮೀ ಕನ್ಸಿಡರ್ ಒಂದು ಆಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತೀನಿ. ಮೇ ಬಿ ಎ ಬಿ ಅಂತ ಒಂದು ಆಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ಅದ್ರ ಕಣ್ಣು ಮುಂದೆ ಇಟ್ಟರೆ, ಸೊ ನಾರ್ಮಲ್ ಆಗಿ ನೀವು 10th ಕ್ಲಾಸಲ್ಲಿ ಓದಿರ್ತೀರಪ್ಪ, ಹೇಗೆ ಇಮ್ಯಾಜ್ ಫಾರ್ಮ್ ಆಗುತ್ತೆ, ಇದರಿಂದ ಬರ್ತಕ್ಕಂಥ ರೇಸು ರೆಟಿನಾ ಮೇಲೆ ಬಿದ್ದು ಅಲ್ಲಿ ಇಮ್ಯಾಜ್ ಫಾರ್ಮ್ ಆಗುತ್ತೆ, ಡಿಜಿಟಲ್ ಸಿಗ್ನಲ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮತ್ತು ಬ್ರೈನ್ಗೆ ಹೋಗಿ ಅಲ್ಲಿ ನಮಗೆ ವಿಜುವಲೈಸೇಷನ್ ಫಾರ್ಮ್ ಆಗುತ್ತೆ ಅಂತ ಓದಿರ್ತೀವಿ. ಸೊ ಈಗ ಇಲ್ಲಿ ಒಂದು ಐ ಇದೆ ಅಂತ ಅನ್ಕೊಳ್ಳಿ, ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಹ್ಯೂಮನ್ ಐ. ಸೊ ಪ್ಯೂಪಲಿಂದ ಬಂದಿರತಕ್ಕಂಥ ರೇಸು ಹೋಗಿ ರೆಟಿನಾ ಮೇಲೆ ಇಮ್ಯಾಜ್ನ ಫಾರ್ಮ್ ಮಾಡುತ್ತೆ. ರೇಸ್ ಏನಾಗುತ್ತೆ, ರೆಟಿನಾ ಮೇಲೆ ಇಮ್ಯಾಜ್ನ ಫಾರ್ಮ್ ಮಾಡುತ್ತೆ. ಸೊ ಈಗ ಇದರ ಆಬ್ಜೆಕ್ಟ್ ಇಮ್ಯಾಜು ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ದಿಸ್ ಈಸ್ ದ ಆ್ಯಂಗಲ್ ಟೀಟಾ. ಈ ಆ್ಯಂಗಲ್ ಎಷ್ಟಿರುತ್ತೋ ಈ ಆ್ಯಂಗಲ್ನ ಅದೇ ಅಂತ ಕರಿತೀವಿ. ಸೊ ದಿಸ್ ಆ್ಯಂಗಲ್ ಇಸ್ ಕಾಲ್ಡ್ ಆಸ್ ವಿಜುವಲ್ ಆ್ಯಂಗಲ್ ಟೀಟಾ. ಜನರಲ್ ಆಗಿ ಹೇಳ್ತೀನಿ ವಿಜುವಲ್ ಆ್ಯಂಗಲ್ ಟೀಟಾ. ಇನ್ನು ಅದರಲ್ಲಿ 2 ಟೈಪ್ ಬರುತ್ತೆ, ನಾನು ಹೇಳ್ತೀನಿ ಅದ್ರ ಬಗ್ಗೆ ಆಮೇಲೆ. ಸೊ ವಿಜುವಲ್ ಆ್ಯಂಗಲ್, ಇಟ್ ಈಸ್ ಅ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಆಬ್ಜೆಕ್ಟ್ ಎ ಬಿ ವಿತ್ ರೆಸ್ಪೆಕ್ಟ್ ಟು ದ ಐ. ನಮ್ಮ ಕಣ್ಣಿಗೆ ಈ ಆ್ಯಂಗಲ್ ಎಷ್ಟಿರುತ್ತೆ ಅದನ್ನೇ ನಾವು ವಿಜುವಲ್ ಆ್ಯಂಗಲ್ ಅಂತ ಕರಿತೀವಿ. ನೋಡಿ, ನಾನು ಇಲ್ಲಿಂದ ನೋಡಿದ್ರೆ ಈ ಆಬ್ಜೆಕ್ಟ್ನ ಟಾಪಿಂದ ಒಂದು ರೇ ಬರುತ್ತೆ, ಇಲ್ಲಿ ಬಾಟಮಿಂದ ಒಂದು ರೇ ಬರುತ್ತೆ. ಆ ಎರಡರನ್ನೇ ನಡುವೆ ಇರ್ತಕ್ಕಂಥ ಆ್ಯಂಗಲ್ನೇ ನಾವೇನಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅ ವಿಜುವಲ್ ಆ್ಯಂಗಲ್. ದ ಆ್ಯಂಗಲ್ ಸಬ್ಟೆಂಡೆಡ್ by object with respect to eye is called as visual angle. With respect to eye is called as visual angle. So ಈಗ ಈ ವಿಜುವಲ್ ಆ್ಯಂಗಲ್ನ ಇನ್ಕ್ರೀಸ್ ಮಾಡಬೇಕಾದ್ರೆ 2 ಮೆಥಡ್ ಇದೆ.
ಫೈನಲ್ ಆಗಿ ನಾವು ಮೈಕ್ರೋಸ್ಕೋಪ್ ಏನಕ್ಕೆ ಯೂಸ್ ಮಾಡೋದಂದ್ರೆ ವಿಜುವಲ್ ಆ್ಯಂಗಲ್ನ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಈ ಒಂದು ಮೆಥಡ್ ಏನಪ್ಪ ಅಂದರೆ ಈ ಆಬ್ಜೆಕ್ಟ್ನ ಹತ್ರ ತಗೊಂಬನ್ನಿ, ವಿಜುವಲ್ ಆ್ಯಂಗಲ್ ಇನ್ಕ್ರೀಸ್ ಆಗುತ್ತೆ, ಹೌದಾ? ವಿಜುವಲ್ ಆ್ಯಂಗಲ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಹೋದರೆ ಈ ಆಬ್ಜೆಕ್ಟ್ ದೊಡ್ಡದಾಗಿ ಕಾಣಿಸೋ ಸಾಧ್ಯತೆ ಜಾಸ್ತಿ ಇರುತ್ತೆ. ದಟ್ ಈಸ್ ವಾಟ್ ಒನ್ ಮೆಥಡ್. ಇನ್ನೊಂದು ಮೆಥಡ್ ಏನು, ಇಲ್ಲಿರ್ತಕ್ಕಂಥ ಒಂದು ಸೋರ್ಸ್ನೇ ದೊಡ್ಡದಾಗಿ ಮಾಡೋಣ. ಏನಾದರೂ ಒಂದು ಮೆಥಡ್ ಮಾಡಿ ಈ ಆಬ್ಜೆಕ್ಟ್ ಸೈಜ್ನೇ ದೊಡ್ಡದಾಗಿ ಮಾಡೋಣ, ಅಂದರೆ ಲಿಟ್ರಲಿ ಅಲ್ಲ, ವರ್ಚುವಲಿ ಇಲ್ಲಿಂದ ಬರ್ತಕ್ಕಂಥ ರೇಸ್ನ ಇಲ್ಲೆಲ್ಲಿಂದ ನಾವು ಬರ್ತಿದೆ ಅನ್ನೋ ಥರ ನಾವು ಕ್ರಿಯೇಟ್ ಮಾಡಿದ್ರೆ ಸೊ ಯು ಕ್ಯಾನ್ ಗೆಟ್ ದ ಮ್ಯಾಗ್ನಿಫೈಡ್ ಇಮೇಜ್, ದೊಡ್ಡದಾಗಿ ಇಮೇಜ್ನ ನೋಡ್ಬೋದು. ಸೊ ದಟ್ ಈಸ್ ಅ ಪರ್ಪಸ್ ಆಫ್ ದ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ಏನು ಮಾಡುತ್ತಪ್ಪ ಅಂದರೆ ಇಲ್ಲಿದೆಯಲ್ಲ ಆಬ್ಜೆಕ್ಟ್ ಸೈಜ್ನ ದೊಡ್ಡದಾಗಿ ಮಾಡುತ್ತೆ. ಈಗ ದೊಡ್ಡದಾಗಿರ್ತಕ್ಕಂಥ ಆಬ್ಜೆಕ್ಟ್ ನೋಡ್ತಿದ್ದೀವಿ ಅಂತ ನಮಗೆ ಫೀಲ್ ಆಗುತ್ತೆ, ಮ್ಯಾಗ್ನಿಫೈ ಆಗುತ್ತೆ. ಮೈಕ್ರೋಸ್ಕೋಪ್ ಆಗಿ ಮಾಡುತ್ತೆ. ಟೆಲಿಸ್ಕೋಪ್ ಏನು ಮಾಡುತ್ತೆ ಗೊತ್ತಾ, ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ನ ತಗೊಂಬಂದು ನಮ್ಮ ಕಣ್ಮುಂದೆ ಇರುತ್ತೆ, ಅಷ್ಟೇ ಸೈಜ್ ಇರುತ್ತೆ, ಬಟ್ ದೊಡ್ಡದಾಗಿ ಕಾಣುತ್ತೆ ನಮಗೆ ಇಲ್ಲಿ. ಸೊ ಅಂದರೆ ಈ ಡಿಸ್ಟೆನ್ಸ್ನ ಡಿಕ್ರೀಸ್ ಮಾಡುತ್ತೆ. ದಟ್ ಈಸ್ ಅ ಪರ್ಪಸ್ ಆಫ್ ಟೆಲಿಸ್ಕೋಪ್. ಸೊ ಬೇಕಾದರೆ ಬರ್ಕೊಳ್ಳಿ. ಸೊ ಹೌ ಟು ಇನ್ಕ್ರೀಸ್ ವಿಜುವಲ್ ಆ್ಯಂಗಲ್ ಟೀಟಾನ ಹೇಗೆ ಇನ್ಕ್ರೀಸ್ ಮಾಡೋದು? ಸೊ ದರ್ ಟೂ ಮೆಥಡ್ಸ್. ಫಸ್ಟ್ ಮೆಥಡ್ ಈಸ್ increase the size of the object. ಸೊ ಇದನ್ನ ಯಾರು ಮಾಡ್ತಾರೆ? ದಿಸ್ ಇಸ್ ಡನ್ ಬೈ ಮೈಕ್ರೋಸ್ಕೋಪ್. ಬೇರೆ ಬೇರೆ ಮೈಕ್ರೋಸ್ಕೋಪ್ಸ್ ಇದೆ. ಸೊ ಈಗ ನಮ್ಮ ಸಿಲೆಬಸ್ ಅಲ್ಲಿ ಇರೋದು ಸಿಂಪಲ್ ಮೈಕ್ರೋಸ್ಕೋಪ್ ಮತ್ತೆ ಎಲೆಕ್ಟ್ರಾನ್ ಅಲ್ಲ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್ and the second one is compound microscope. So that is a one way of increasing visual angle. So ಒಂದು ರೀತಿ ಹೇಗೆ increase ಮಾಡಬಹುದು visual angle ನ? So by by increasing the size of the object. ಇನ್ನೊಂದು ಮೆಥಡ್ ಏನಪ್ಪ ಅಂದ್ರೆ by bringing the object near to us. So this is done by telescope ಈ ಕೆಲಸನ ಮಾಡುತ್ತೆ. ಸೊ ಒಂದೊಂದು ಹಾಗೆ ಸ್ಟಡಿ ಮಾಡ್ತಾ ಹೋಗೋಣ. ಇಷ್ಟೇ ನಿಮ್ಮ ಸಿಲೆಬಸ್ ಅಲ್ಲಿರೋದು. ಸೊ ಬೈನಾಕ್ಲರ್ ಅದು ಇದು ಏನೂ ಇಲ್ಲ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದೋಸ್ ಥಿಂಗ್ಸ್. ಸೊ ಥೀಮ್ ಅರ್ಥ ಆಯ್ತಾ? ಏನಾಗಬೇಕು ಅಂದ್ರೆ ಈ ಆ್ಯಂಗಲ್ನ ಇನ್ಕ್ರೀಸ್ ಮಾಡಬೇಕು. ಏನಾದರೂ ಮಾಡಿ ಈ ಆ್ಯಂಗಲ್ನ ಇನ್ಕ್ರೀಸ್ ಮಾಡಬೇಕು. ಇಲ್ಲೇನೋ ಆಬ್ಜೆಕ್ಟ್ ಇದೆ, ಇಲ್ಲಿ ಸ್ಟೇಷನ್ ಇರುವೆ ಇತ್ತಪ್ಪ, ಇರುವೆ ನಾವು ಕಣ್ಣು ತಗೊಂಡು ಹೋಗಿ ಹಿಂಗೆ ಹತ್ರ ಇಟ್ಕೊಂಡು ನೋಡೋಕ್ಕಾಗಲ್ಲ. ಸೊ ಫಸ್ಟ್ ಮೆಥಡ್ ಏನಪ್ಪ ಅಂದರೆ ಯೂಸ್ ಎ ಸಿಂಪಲ್ ಮೈಕ್ರೋಸ್ಕೋಪ್. ಇದೇ ಸಿಂಪಲ್ ಮೈಕ್ರೋಸ್ಕೋಪ್. ಸೊ ನೀವು ಆಲ್ರೆಡಿ ಆಟ ಆಡಿರ್ತೀರಿ. ಸೊ ದಿಸ್ ಈಸ್ ಎ ಬೂತ್ಗಳು ಯೂಸ್ ಮಾಡೋ ಕನ್ನಡಿ ಅಲ್ಲ, ಬೂತ್ ಕನ್ನಡಿ. ಸೊ ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಎ ಕಾನ್ವೆಕ್ಸ್ ಲೆನ್ಸ್ ಈಸ್ ಎ ಸಿಂಪಲ್ ಮೈಕ್ರೋಸ್ಕೋಪ್. ಸೊ ಬನ್ನಿ ಶುರು ಮಾಡೋಣ. ದ ಫಸ್ಟ್ ಟಾಪಿಕ್ ಈಸ್ ಸಿಂಪಲ್ ಮೈಕ್ರೋಸ್ಕೋಪ್. ವಿಜುವಲ್ ಆ್ಯಂಗಲ್ ಅಂದರೆ ಅರ್ಥ ಆಗಿದೆಯಲ್ಲ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ವಿಜುವಲ್ ಆ್ಯಂಗಲ್ ಅಂದರೆ ಅರ್ಥ ಆಗಿದೆ, ಮತ್ತೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಕೂಡ ಅರ್ಥ ಆಗಿದೆ. ಸೊ ಐ ಹೋಪ್ ಐ ಕ್ಯಾನ್ ಎರೇಸ್ ಮಾಡ್ಬೋದಾ? ಪಕ್ಕಾ? ಶೂರ್, ಡನ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. 3, 2, 1 ಡನ್. ಸೊ ಟಾಪಿಕ್ನ ಬರ್ಕೊಳ್ಳಿ, ಸಿಂಪಲ್ ಮೈಕ್ರೋಸ್ಕೋಪ್. ಏನದು ಸಿಂಪಲ್ ಮೈಕ್ರೋಸ್ಕೋಪು ಸಿಂಪಲ್ ಆಗಿದ್ರೆ ಅದೇ ಸರ್ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲ. ಹಾಗಾದ್ರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಏನು? ಕಾಂಪೌಂಡ್ ಆಗಿದ್ರೆ ಅದೇ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸಿಂಪಲ್ ಅಂದ್ರೆ ಬೇಸಿಕ್ ಯೂನಿಟ್. ಸಿಂಪಲ್ ಮೈಕ್ರೋಸ್ಕೋಪ್. ಲೆಟ್ ಅಸ್ ಸಿ ಸಿಂಪಲ್ ಮೈಕ್ರೋಸ್ಕೋಪ್, ಎ ಕಾನ್ವೆಕ್ಸ್ ಲೆನ್ಸ್. ಸೊ ನಾರ್ಮಲ್ ಆಗಿ ಒಂದು ಕಾನ್ವೆಕ್ಸ್ ಲೆನ್ಸ್ನ ನಾವು ಈ ಥರ ಹೇಳ್ತೀವಿ. ಸೊ ನಮ್ಮ ಕೈಯಲ್ಲಿರೋದೇ ಸಿಂಪಲ್ ಮೈಕ್ರೋಸ್ಕೋಪ್, ಬೇರೆ ಏನೂ ಅಲ್ಲ. ಮೈಕ್ರೋಸ್ಕೋಪ್ ಅಂದಿದ ತಕ್ಷಣ ನಿಮ್ಮ ವಿಜುವಲೈಸೇಷನಲ್ಲಿ ಏನೇನೋ ಬರ್ತಿರ್ಬೋದು, ಸೈಂಟಿಸ್ಟ್ ಹಿಂಗೆ ನೋಡೋದು, ಹಂಗೆ ನೋಡೋದು. ಸೊ ಅದು ಮೈಕ್ರೋಸ್ಕೋಪೇ. ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬರುತ್ತೆ, ಸುಮಾರು ಕೋಟಿಗಳು ಕಾಸ್ಟ್ ಆಗುತ್ತೆ. ಅದು ಡಿಫ್ರೆಂಟ್ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್. ಅಲ್ಲಿ ಎಲೆಕ್ಟ್ರಾನ್ಸ್ನ ವೇವ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಅದ್ರ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡಲಿಕ್ಕೆ ಹೋಗಲ್ಲ. ಸೊ ಈಗ ಇಲ್ಲಿರೋದು ಸಿಂಪಲ್ ಮೈಕ್ರೋಸ್ಕೋಪ್. ಏನಪ್ಪ ಸಿಂಪಲ್ ಮೈಕ್ರೋಸ್ಕೋಪ್ ಅಂದರೆ ಸಿಂಪಲ್ ಆಗಿ ಒಂದು ಕಾನ್ವೆಕ್ಸ್ ಲೆನ್ಸ್ನ ತಗೊಂಡ್ರೆ ಅದೇ ಸಿಂಪಲ್ ಮೈಕ್ರೋಸ್ಕೋಪ್. ಈಗ ಇದನ್ನ ಯೂಸ್ ಮಾಡೋಕ್ಕೆ ಕಂಡೀಷನ್ಸ್ ಇದೆ. ಆಬ್ಜೆಕ್ಟ್ ನ ಎಲ್ಲಿಡಬೇಕು? ಈ ಸಿಂಪಲ್ ಮೈಕ್ರೋಸ್ಕೋಪ್ ನ ತಗೊಂಡು ಸೂರ್ಯನ ನೋಡೋಕ್ಕಾಗತ್ತಾ ದೂರದಿಂದ, ಅಥವಾ ಚಂದ್ರನ ನೋಡೋಕ್ಕಾಗತ್ತಾ? ಇಲ್ಲ. ಸೊ ಆಬ್ಜೆಕ್ಟ್ ಎಲ್ಲಿಡ್ಬೇಕಪ್ಪ ಅಂದ್ರೆ, ಸೊ ಈ ಫೋಕಲ್ ಅಂತ ಇರುತ್ತಲ್ಲ, ಈ ಸಿಂಪಲ್ ಮೈಕ್ರೋಸ್ಕೋಪ್ ಫೋಕಲ್ ಎಂತು ಮತ್ತೆ ಆಪ್ಟಿಕಲ್ ಸೆಂಟರ್ ಇರುತ್ತಲ್ಲ, ಈ ಲೆನ್ಸ್ ನಡುವೆ ಆಪ್ಟಿಕಲ್ ಸೆಂಟರ್ ಇರುತ್ತೆ. ಇಲ್ಲೊಂದು ಪ್ರಿನ್ಸಿಪಲ್ ಫೋಕಸ್ ಇದೆ. ಆಬ್ಜೆಕ್ಟ್ ನ ಇವೆರಡರ ನಡುವೆ ಇಡಬೇಕು. ಸೊ ಆಬ್ಜೆಕ್ಟ್ ಮಸ್ಟ್ ಬಿ ಪ್ಲೇಸ್ಡ್ object must be placed between optical center ರೆಕಾರ್ಡ್ ಆಗ್ತಿದೆಯಾ? ಆಗ್ತಿದೆ. ಮೊನ್ನೆ ಒಂದಿನ 2 ಅವರ್ ವಿಡಿಯೋ ಮಾಡಿದ್ದೀನಿ, ಮೈಕ್ ಹಾಕೊಳ್ಳೋದು ಮರ್ತೋಗಿದ್ದೀನಿ.
Okay, object must be placed between optical center and principal focus. Principal ಅನ್ಬೇಕು ಅಲ್ಲ, ಪ್ರಿನ್ಸಿಪಲ್ ಅನ್ಬೇಕು, ಬಟ್ ಬರೆಯುವಾಗ ಪ್ರಿನ್ಸಿಪಲ್ ಫೋಕಸ್. ಸೊ ದಿಸ್ ಇಸ್ ಅ ಯೂಸೇಜ್ ಆಫ್ ಸಿಂಪಲ್ ಮೈಕ್ರೋಸ್ಕೋಪ್. ನಿಧಾನವಾಗಿ ಸ್ಟಡಿ ಮಾಡೋಣ, ತಲೆ ಕೆಡಿಸ್ಕೋಬೇಡಿ. ಸೊ ಈಗ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ದೂರದಲ್ಲಿರ್ತಕ್ಕಂಥ ಚಂದ್ರನ ನೋಡೋಕೆ ಯೂಸ್ ಮಾಡಲ್ಲ, ದೂರದಲ್ಲಿರ್ತಕ್ಕಂಥ ಹಾಸ್ಟೆಲ್ನ ನೋಡೋಕೆ ಯೂಸ್ ಮಾಡಲ್ಲ, ಹಾಸ್ಟೆಲ್ ಯಾರಿದ್ದಾರೆ ಅಂತ ಯೂಸ್ ಮಾಡಲ್ಲ, ಅದಕ್ಕೆ ಟೆಲಿಸ್ಕೋಪ್ ಯೂಸ್ ಮಾಡ್ತೀವಿ. ಪಕ್ಕದ ಮನೆಯಲ್ಲಿ ಏನೇನು ನಡೀತಿದೆ, ಏನೇನು ಯಾರ್ಯಾರು ಮಾಡ್ತಿದ್ದೀರ ಅಂತ ಯೂಸ್ ಮಾಡಿ ನೋಡೋಕ್ಕೆ ಟೆಲಿಸ್ಕೋಪ್ನ ಯೂಸ್ ಮಾಡ್ತೀವಿ. ಸೊ ಸಿಂಪಲ್ ಮೈಕ್ರೋಸ್ಕೋಪ್ನ ಸಿಂಪಲ್ ಆಗಿ ಯೂಸ್ ಮಾಡ್ತೀವಿ, ಯೂಶಲಿ ಫಾರ್ ರೀಡಿಂಗ್ ಪರ್ಪಸ್. ಸೊ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ನೋಟ್ಸ್ ಇದೆ, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ದು ನೋಟ್ಸ್ ನಾನು ಪ್ರಿಂಟ್ ತೆಗೆದಿದ್ದೀನಿ. ಸೊ ಇಲ್ಲೊಂದು ಸ್ಮಾಲ್ ವರ್ಡ್ಸ್ ಇದೆ, ಕಾಣಿಸ್ತಿಲ್ವಲ್ಲ? ಸೊ ಈಗ ಏನು ಮಾಡೋಣ, ಸೊ ಲೆಟ್ ಅಸ್ ಇಂಟ್ರೊಡ್ಯೂಸ್ ಎ ಲೆನ್ಸ್ ಹಿಯರ್. ಒಂದು ಲೆನ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಕಾಣಿಸ್ತಿದೆಯಾ, ಹೈ ಇಂಟೆನ್ಸಿಟಿ ಅಂತ ಬರ್ತಿದೆ, ಲೋ ಇಂಟೆನ್ಸಿಟಿ. ಸೊ ವಿತೌಟ್ ಸಿಂಪಲ್ ಮೈಕ್ರೋಸ್ಕೋಪ್ ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ. ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಆಬ್ಜೆಕ್ಟ್ ಸೈಜ್ ಏನಾಯಿತು, ದೊಡ್ಡದಾಯಿತು. ಆ್ಯಕ್ಚುಲಿ ಇದ್ರ ಸೈನ್ ಇನ್ಕ್ರೀಸ್ ಆಗಿಲ್ಲ, ನಾವು ಕಾಣಿಸೋ ಆಬ್ಜೆಕ್ಟ್ ಏನಾಯಿತು, ದೊಡ್ಡದಾಯಿತು. ಸೊ ಇದಕ್ಕೆ ಇನ್ನೊಂದು ಕಂಡೀಷನ್ ಅಂದರೆ, ಈ ಆಬ್ಜೆಕ್ಟ್ನ ಈ ಪ್ರಿನ್ಸಿಪಲ್ ಫೋಕಸ್ ಇದೆಯಲ್ಲ, ಈ ಲೆನ್ಸ್ದು ಪ್ರಿನ್ಸಿಪಲ್ ಫೋಕಸ್ ಇದೆಯಲ್ಲ, ಮತ್ತು ಆಪ್ಟಿಕಲ್ ಸೆಂಟರ್ ಅವೆರಡರ ನಡುವೆ ಇಡಬೇಕು. ಸೊ ಇಲ್ಲೆಲ್ಲೋ ನೋಟ್ಸ್ ಇಟ್ಬಿಟ್ಟು ನಾನು ಇಲ್ಲಿಂದ ನೋಡ್ತೀನಿ ಅಂದರೆ ಕಾಣಿಸೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಯು ಕ್ಯಾಂಟ್ ರೀಡ್. ಸೊ ಕಂಡೀಷನ್ ಏನಪ್ಪ ಅಂದರೆ, ಈ ಸಿಂಪಲ್ ಮೈಕ್ರೋಸ್ಕೋಪ್ನ ಯೂಸ್ ಮಾಡುವಾಗ ಆಬ್ಜೆಕ್ಟು ಶುಡ್ ಬಿ ಪ್ಲೇಸ್ಡ್ ಇನ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಆಪ್ಟಿಕಲ್ ಸೆಂಟರ್. ಸೊ ಈಗ ಒಂದು ಟರ್ಮ್ನ ಡಿಫೈನ್ ಮಾಡೋಣ, ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್. ಸೊ ಇದು ಎಲ್ಲದಕ್ಕೂ, ಈ ಡೆಫಿನೇಷನ್ ಎಲ್ಲದಕ್ಕೂ ವ್ಯಾಲಿಡ್ ಆಗುತ್ತೆ. ನಾಟ್ ಓನ್ಲಿ ಸಿಂಪಲ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್ ಕೂಡ ವ್ಯಾಲಿಡ್ ಇದೆ. ಸೊ ಏನಿದು ಕಾಂಪೌಂಡ್ ಮೈಕ್ರೋಸ್ಕೋಪು ಮತ್ತು ಸಿಂಪಲ್ ಮೈಕ್ರೋಸ್ಕೋಪು, ಈವನ್ ನಿಮ್ಮ ಟೆಲಿಸ್ಕೋಪ್ ಕೂಡ ಇದೇ ಡೆಫಿನೇಷನ್ ಅಪ್ಲೈ ಮಾಡ್ಬೋದು. ಮ್ಯಾಗ್ನಿಫೈಯಿಂಗ್ ಪವರ್ of a microscope. Magnifying power of a microscope. So ಇದನ್ನ ಯಾವ ತರ ಡಿಫೈನ್ ಮಾಡೋದಪ್ಪ ಅಂದ್ರೆ, ವಿಜುವಲ್ ಆಂಗಲ್ ಫಾರ್ಮ್ಡ್ ಬೈ, ಇಟ್ಸ್ ಅ ರೇಷಿಯೋ ಆಫ್ ವಿಜುವಲ್ ಆಂಗಲ್ ಫಾರ್ಮ್ಡ್ ಬೈ ಫೈನಲ್ ಇಮೇಜ್. ಸೊ ಅದನ್ನ ನಾನು ಬೀಟಾ ಅಂತ ಅನ್ಕೊಂತೀನಿ, ಬೀಟಾ ಹೋಲ್ ಡಿವೈಡೆಡ್ ಬೈ visual angle formed by object kept at capital D. ಇದನ್ನ ನಾನು ಆಲ್ಫಾ ಅಂತ ಅನ್ಕೊಂತೀನಿ. ಸರ್ ಇದೇನಿದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್? ಸೊ ಈಗ ಒಂದು ಆಬ್ಜೆಕ್ಟ್ ಕನ್ಸಿಡರ್ ಮಾಡೋಣ, ಇದೇನಿಲ್ಲ, ಸಿಂಪಲ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳಿ. ವಿಜುವಲ್ ಆಂಗಲ್ ಫಾರ್ಮ್ಡ್ ಬೈ ಫೈನಲ್ ಇಮೇಜ್ ಡಿವೈಡೆಡ್ ಬೈ ವಿಜುವಲ್ ಆಂಗಲ್ ಫಾರ್ಮ್ಡ್ ಬೈ ಆಬ್ಜೆಕ್ಟ್ ಕೆಪ್ಟ್ ಅಟ್ ಕ್ಯಾಪಿಟಲ್ ಡಿ. ಕ್ಯಾಪಿಟಲ್ ಡಿ ಅಂದ್ರೆ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ, 25 ಸೆಂಟಿಮೀಟರ್. ಇಟ್ ಈಸ್ ಅ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಸೊ ಎಮ್ ಇಸ್ ಈಕ್ವಲ್ಸ್ ಟು ಒಂದು ಎಕ್ಸಾಂಪಲ್ ತಗೊಂಡೇನು ಅರ್ಥ ಆಗುತ್ತೆ. ಎಮ್ ಇಸ್ ಈಕ್ವಲ್ಸ್ ಟು ಬೀಟಾ ಡಿವೈಡೆಡ್ ಬೈ ಆಲ್ಫಾ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಥ್ರೂ ಔಟ್ 2 ಲೆಕ್ಚರ್ಸ್, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ 2 ಲೆಕ್ಚರ್ಸ್ನಿಂದ ಈ ಡೆಫಿನೇಷನ್ನ ಯೂಸ್ ಮಾಡಲಿಕ್ಕೆ ಹೊರಟಿದ್ದೀನಿ. ಈಗ ಒಂದು ಆಬ್ಜೆಕ್ಟ್ನ ಕನ್ಸಿಡರ್ ಮಾಡೋಣ. ಎನ್ ಆಬ್ಜೆಕ್ಟ್ ಈಸ್ ಕನ್ಸಿಡರ್. ಈಗ ಒಂದು AB ಆಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ A, ದಿಸ್ ಇಸ್ B. ದ ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ HO. ಓಕೆ, ಈಗ ಇದನ್ನ ಕ್ಯಾಪಿಟಲ್ D ಡಿಸ್ಟೆನ್ಸಲ್ಲಿ ಇಟ್ಟು, ಅಂದರೆ 25 ಸೆಂಟಿಮೀಟರಲ್ಲಿ ಇಟ್ಟು ನಾನು ಬರಿಗಣ್ಣಿಂದ ನೋಡ್ತೀನಿ. ಫಾರ್ಮ್ಡ್ ಬೈ ಆಬ್ಜೆಕ್ಟ್ ಕೆಪ್ಟ್ ಅಟ್ D ವಿತ್ ನೇಕೆಡ್ ಐ. ಸೊ ಒಂದು ಸ್ಮಾಲ್ ಟರ್ಮ್ ಮಿಸ್ ಆಗಿದೆ, ನೇಕೆಡ್ ಐ. ಬರಿಗಣ್ಣಲ್ಲಿ ನೋಡಿದಾಗ ಇದು ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡುತ್ತೆ, ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದಾಗ, D is equals to 25 ಸೆಂಟಿಮೀಟರ್. ಈ ಆಂಗಲ್ನೇ ನಾವೇನಂತ ಕರಿತೀವಿ, ಆಲ್ಫಾ ಅಂತ ಕರಿತೀವಿ. Alpha is the angle subtended by the object kept at the capital D when viewed naked eye. ಬರೀ ಗಣ್ಣಲ್ಲಿ ನೋಡಿದಾಗ ಇದು ಆಂಗಲ್ ಎಷ್ಟು ಸಬ್ಟೆಂಡ್ ಆಗತ್ತೋ ಅದನ್ನೇ ನಾವೇನಂತ ಕರಿತೀವಿ, ದಿಸ್ ಆಂಗಲ್ ಇಸ್ ಕಾಲ್ಡ್ ಆಸ್ ವಿಜುವಲ್ ಆಂಗಲ್ ಆಲ್ಫಾ. ಸೊ ಆಲ್ಫಾ ಅಂತ ಕರಿತೀವಿ. ಸೊ ಆಲ್ಫಾನ ನಾನು ಟ್ಯಾನ್ ಫಂಕ್ಷನ್ದಿಂದ ತಗೋಬೋದು. ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು ನಿಯರ್ಲಿ ಈಕ್ವಲ್ ಟು ಆಲ್ಫಾ. ಅದೇ ಸ್ಮಾಲ್ ಆಬ್ಜೆಕ್ಟ್ ನಾವು ನೋಡಿದ್ವಲ್ಲ ಈ ಎಕ್ಸಾಂಪಲಲ್ಲಿ, ಅಂದರೆ ಈ ಟೆಕ್ಸ್ಟು ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಮಾಡುತ್ತೆ, ಹಾರ್ಡ್ಲಿ ಅರ್ಧ ಡಿಗ್ರಿ. ಅಥವಾ ಒಂದು ಇರುವೆನ ನೋಡಬೇಕಾದ್ರೆ ಆ ಇರುವೆ ತಲೆ ಮತ್ತು ಟೇಲಿಂದ ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಆಗುತ್ತೆ, ಹಾರ್ಡ್ಲಿ 1 ಡಿಗ್ರಿ. ದೊಡ್ಡ ಇರುವೆ ಆದರೆ 1 ಡಿಗ್ರಿ, ಸಣ್ಣ ಇರುವೆ ಆದರೆ 0.5, 0.2. ಸೊ ಅಂದರೆ ಸ್ಮಾಲ್ ಆ್ಯಂಗಲ್ ಅಪ್ರಾಕ್ಸಿಮೇಷನ್ನ ಯೂಸ್ ಮಾಡಿ ಐ ಕ್ಯಾನ್ ರೈಟ್ ಟ್ಯಾನ್ ಆಲ್ಫಾ ಇಸ್ ನಿಯರ್ಲಿ ಈಕ್ವಲ್ ಟು ಆಲ್ಫಾ and opposite divided by adjacent. So that is alpha is equals to
ಹೈಟ್ ಆಫ್ ದ ಆಬ್ಜೆಕ್ಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ. ನೋಟ್ ಮಾಡ್ಕೊಳ್ಳಿ, ಇದಕ್ಕೊಂದು ಡಬ್ಬ ಹಾಕಿ ಒಂದು ಡಬ್ಬ ಈಕ್ವೇಷನ್ ಅಂತ ಹೆಸರು ಕೊಡಿ. ಹೌದಾ? ಓಕೆ. ಸೊ ಈಗ ಇದೇ ಆಬ್ಜೆಕ್ಟ್ನ ನಾನು ಇದೇನು ನೋಡ್ತಿರೋದು ನಾವು ವಿತ್ ನೇಕೆಡ್ ಐ, ವ್ಯೂಡ್ ನೇಕೆಡ್ ಐ, ವಿತ್ ನೇಕೆಡ್ ಐ ಬರೀ ಗಣ್ಣಲ್ಲಿ ನೋಡಿದಾಗ ನಂಗೆ ಈ ಥರ ಕಾಣಿಸ್ತು. ಈಗ ಇದೇ ಆಬ್ಜೆಕ್ಟ್ನ ಒಂದು ಮೈಕ್ರೋಸ್ಕೋಪ್, ಎಂಥ ಮೈಕ್ರೋಸ್ಕೋಪು, ಅದು ಸಿಂಪಲ್ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ನಾವೀಗ ಡಿಸ್ಕಸ್ ಮಾಡ್ತೀವಿ ಸಿಂಪಲ್ ಮೈಕ್ರೋಸ್ಕೋಪು. ಇದೇ ಆಬ್ಜೆಕ್ಟ್ನ ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಇಟ್ಟು ನೋಡಿದಾಗ ಇದು ದೊಡ್ಡದಾಗಿ ಕಾಣುತ್ತೆ. ವೆನ್ ದ ಸೇಮ್ ಆಬ್ಜೆಕ್ಟ್ ಇಸ್ ವ್ಯೂಡ್ ಥ್ರೂ ಮೈಕ್ರೋಸ್ಕೋಪ್, ವೆನ್ ದ ಸೇಮ್ ಆಬ್ಜೆಕ್ಟ್ is viewed through a microscope. ಅದು ಯಾವುದಾದ್ರೂ ಆಗಿರ್ಬೋದು, ಸಿಂಪಲ್ ಮೈಕ್ರೋಸ್ಕೋಪ್ ಆಗ್ಬೋದು ಅಥವಾ ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಗ್ಬೋದು. ಇದೇ ಆಬ್ಜೆಕ್ಟ್ನ ಏನಾದರೂ ನಾನು ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಇಟ್ಟು ನೋಡಿದಾಗ ಸೊ ದಟ್ ಅಪಿಯರ್ಸ್ ಟು ಬಿ ಲಾರ್ಜರ್, ದೊಡ್ಡದಾಗಿ ಕಾಣುತ್ತೆ. ಸೊ ದಿಸ್ ಇಸ್ ಎ ಡ್ಯಾಶ್, ದಿಸ್ ಇಸ್ ಬಿ ಡ್ಯಾಶ್. ಸೊ ಇದು ಸರ್ಟೆನ್ ಆ್ಯಂಗಲ್ ದೊಡ್ಡದಾಗಿ ಸಬ್ಟೆಂಡ್ ಆಗುತ್ತೆ. ಸೊ ಈ ಆ್ಯಂಗಲ್ನ ಬೀಟಾ ಅಂತ ಕರಿತೀವಿ. ಈಗ ಇದನ್ನು ನೋಡಿದಾಗ ನನಗೆ ದೊಡ್ಡದಾಗಿ ಕಾಣುತ್ತೆ, ದಿಸ್ ಇಸ್ ಕಾಲ್ಡ್ ಬೀಟಾ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಆಲ್ಫಾ ಅಂದರೆ ಬರೀ ಗಣ್ಣಲ್ಲಿ ನೋಡಿದಾಗ ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಆಗುತ್ತೋ ಅದನ್ನು ಆಲ್ಫಾ, ಮತ್ತು ಎಷ್ಟು ದೂರದಲ್ಲಿರಬೇಕು, ಕ್ಯಾಪಿಟಲ್ ಡಿ ದೂರದಲ್ಲಿ. ಮತ್ತೆ ಇದನ್ನೇ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಈ ಆಬ್ಜೆಕ್ಟ್ ಒಂಚೂರು ಹಿಂದಕ್ಕೆ ಹೋದಂಗೆ ಕಾಣಿಸುತ್ತೆ, ಬಟ್ ದೊಡ್ಡದಾಗಿ ಕಾಣುತ್ತೆ. ಈಗ ಆ ಆ್ಯಂಗಲ್ ಎಷ್ಟಿದೆಯೋ ಅದನ್ನು ನಾವೇನಂತ ಕರಿತೀವಿ, ಬೀಟಾ ಅಂತ ಕರಿತೀವಿ. ಸೊ ನೋಟ್ ಮಾಡ್ಕೊಳ್ಳಿ, ವಿಲ್ ಗೋ ಟು ದ ಡಿಸ್ಕಷನ್ ಆಫ್ ಸಿಂಪಲ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್ದು ಮ್ಯಾಗ್ನಿಫೈಯಿಂಗ್ ಪವರ್ ಕಂಡುಹಿಡಿಬೇಕು. ಮ್ಯಾಗ್ನಿಫೈಯಿಂಗ್ ಪವರ್ ಅಂತಾರೆ, ಮ್ಯಾಗ್ನಿಫಿಕೇಶನ್ ಅಂತಾರೆ, ಅಥವಾ ಮ್ಯಾಗ್ನಿಫೈಯಿಂಗ್ ಎಬಿಲಿಟಿ ಅಂತಲೂ ಕರೀತಾರೆ. ಸೊ ವಾಟ್ ಎವರ್ ಇಟ್ ಈಸ್, m is equals to beta by alpha. So this is valid for both simple microscope and compound microscope, even for telescope. So ನಾನು ಟೆಲಿಸ್ಕೋಪಲ್ಲಿ ಹೇಳ್ತೀನಿ. ಸೊ ನೋಟ್ ಮಾಡ್ಕೊಂಡ್ರೆ ವಿಲ್ ಗೋ ಟು ದ ಆಕ್ಚುಯಲ್ ಟಾಪಿಕ್, ಸಿಂಪಲ್ ಮೈಕ್ರೋಸ್ಕೋಪ್. ನಾವು ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಮ್ಯಾಗ್ನಿಫಿಕೇಶನ್ ಎಷ್ಟಿರುತ್ತೆ, ಅದು ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಒಂದು ಈಕ್ವೇಷನ್ನ ಬರೀತೀನಿ, ಅದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸಿಂಪಲ್ ಮೈಕ್ರೋಸ್ಕೋಪ್. ಏನು ಸಿಂಪಲ್ ಮೈಕ್ರೋಸ್ಕೋಪ್ ಅಂದರೆ ಇಟ್ ಈಸ್ ಸಿಂಪ್ಲಿ ಎ ಕಾನ್ವೆಕ್ಸ್ ಲೆನ್ಸ್. ಸಿಂಪಲ್ ಮೈಕ್ರೋಸ್ಕೋಪ್, ಒಂದು ಕಾನ್ವೆಕ್ಸ್ ಲೆನ್ಸ್ನ ತಗೊಳ್ಳೋಣ. Let us take a convex lens. ಒಂದು ಕಾನ್ವೆಕ್ಸ್ ಲೆನ್ಸ್ನ ತಗೊತೀನಿ. ಇದೊಂದು ಪ್ರಿನ್ಸಿಪಾಲ್ ಆಕ್ಸಿಸ್ನಲ್ಲಿ ಒಂದು ಆಬ್ಜೆಕ್ಟ್ನ ಇಟ್ಟಿದ್ದೀನಿ, ಸಣ್ಣದಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ನ ಇಟ್ಟಿದ್ದೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ದ ಫೋಕಸ್ ಆಫ್ ದಿಸ್ ಲೆನ್ಸ್ ಇಸ್ FE. ಸರ್ ಇದು ಯಾಕೆ FE? ಐ ಪೀಸ್ ಅಂತ ಕರಿತೀನಿ. ನನಗೆ ಇಲ್ಲೇ ತಾನೇ ಕಣ್ಣಿಟ್ಟು ನೋಡೋದು, ಅದಕ್ಕೆ ಐ ಪೀಸ್ ಅಂತ ಕರಿತೀನಿ. ನಾರ್ಮಲ್ ಆಗಿ ಎಫ್ ಅಂತ ತೊಗೊತಾರೆ. ಯಾಕೆ FE ತೊಗೊಂಡ್ರೆ ನೆಕ್ಸ್ಟ್ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಟರ್ಮ್ಸ್ ಫೆಮಿಲಿಯರ್ ಆಗ್ತಾ ಹೋದಂಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ FE. ಸೊ ಈಗ ಈ ಆಬ್ಜೆಕ್ಟ್ನ ನಾನು ಬರೀ ಗಣ್ಣಲ್ಲಿ ನೋಡಿದಾಗ ವೆನ್ AB is viewed normally without any help of the microscope, ಇದನ್ನೇ ನಾನು ಆಲ್ಫಾ ಅಂತ ಕರೆದಿರ್ತೀನಿ. ಈ ಡಿಸ್ಟೆನ್ಸ್ ಏನು 25 ಇದ್ದಾಗ. ಸೊ ದಿಸ್ ಇಸ್ ಹೈಟ್ ಆಫ್ ದ ಆಬ್ಜೆಕ್ಟ್. This is A, this is B. So this is when viewed naked, eye. ಬರೀ ಗಣ್ಣಲ್ಲಿ ನೋಡಿದಾಗ ನನಗೆ ಈ ಥರ ಕಾಣುತ್ತೆ. ಈ ಆ್ಯಂಗಲ್ನ ನಾನು ಎಂತ ಕರಿತೀನಿ, ಆಲ್ಫಾ ಅಂತ ಕರಿತೀನಿ. ಸೊ ಆಲ್ಫಾ ಇಸ್ ಈಕ್ವಲ್ಸ್ ಟು HO by capital D. HO by adjacent, opposite divided by adjacent, that is HO divided by capital D. ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ, ಯಾಕಂದರೆ ತುಂಬ ಕನ್ಫ್ಯೂಸ್ ಆಗ್ತಾರೆ. ಸೊ ಇದು ಕಟ್ ಆಗ್ತಿದೆಯಾ ಸ್ಕ್ರೀನ್? when viewed naked eye, ಬರೀ ಗಣ್ಣಲ್ಲಿ ನೋಡಿದಾಗ ಆಲ್ಫಾ ಇಷ್ಟು ಸಿಕ್ಕಿದೆ. ಸೊ ಈಗ ಅದಕ್ಕೆ ರೇಡಿಯೋಗ್ರಾಮ್ ಬರೆಯೋಣ. ಈಗ ಒಂದು ಲೆನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬರೀ ಗಣ್ಣಲ್ಲಿ ನೋಡಿದಾಗ ಹೀಗಿದೆ. ಈಗ ಒಂದು ಲೆನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇದೇ ಈ ಲೆನ್ಸು. ನಾನು ಈ ಕಡೆಯಿಂದ ನೋಡ್ತೀನಿ. ಎರಡು ರೇಸ್ನ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ 2 rays. One ray parallel to the principal axis after it passes through principal focus. ಹೌದಾ? ಸೊ ದಟ್ ಈಸ್ ದ ಫಸ್ಟ್ ರೂಲ್. ಸೊ ನಾನು ಕಂಡೀಷನ್ ಆಲ್ರೆಡಿ ಹೇಳಿದ್ದೀನಿ. ಆಬ್ಜೆಕ್ಟ್ನ ಎಲ್ಲಿಡಬೇಕು? ಪ್ರಿನ್ಸಿಪಲ್ ಫೋಕಸ್ ಮತ್ತು ಆಪ್ಟಿಕಲ್ ಸೆಂಟರ್ ನಡುವೆ ಇಡಬೇಕು ವೆನ್ ಯು ಆರ್ ಯೂಸಿಂಗ್ ಸಿಂಪಲ್ ಮೈಕ್ರೋಸ್ಕೋಪ್.
ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ HO, ಅಲ್ಲಿ ಬರ್ದಿದ್ದೀನಿ ಆಲ್ರೆಡಿ. ಸೊ ಈಗ ಒಂದ್ ರೇ ಇಲ್ಲಿದ ಬಂತು, ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಯ್ತು. ಅನದರ್ ರೇ ಪಾಸಿಂಗ್ ಥ್ರೂ ಆಪ್ಟಿಕಲ್ ಸೆಂಟರ್ ಪಾಸಸ್ ವಿತೌಟ್ ಎನಿ ಡಿವಿಯೇಷನ್, ಯಾವುದೇ ಡಿವಿಯೇಷನ್ ಇಂದ ಪಾಸ್ ಆಗುತ್ತೆ. ಸೊ ಇದಂತರ ಹೆಸರು ಡೈವರ್ಜಿಂಗ್ ರೇಸ್. ಡೈವರ್ಜಿಂಗ್ ರೇಸ್, ಡೈವರ್ಜಿಂಗ್ ರೇಸ್ ವಿಲ್ ನೆವರ್ ಮೀಟ್. ನಾನು ನೋಡಿದೆ ಈ ಕಡೆಯಿಂದ ನೋಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ರೇಸ್ ಮೀಟೇ ಆಗೋದಿಲ್ಲ, ಅಂದರೆ ಈ ಕಡೆ ಇಮ್ಯಾಜ್ ಫಾರ್ಮ್ ಆಗೋದಿಲ್ಲ. ಏನು ಮಾಡೋಣ ಅಂದರೆ ವಿ ಎಕ್ಸ್ಟೆಂಡ್ ದ ಇಮ್ಯಾಜ್ ಇನ್ ಬ್ಯಾಕ್ ಸೈಡ್. ರೇಸ್ನ ಒಂಚೂರು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಪುಚಿಕ್ 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 ಪುಚಿಕ್, ಡನ್. ಓಕೆ, ಸೊ ಈಗ ನಾನು ಅಲ್ಲಿಂದ ನೋಡಿದಾಗ ಈ ಕಡೆಯಿಂದ ಇಮ್ಯಾಜ್ ಬಂದಂಗೆ ಕಾಣಿಸುತ್ತೆ. ಸೊ ದಿಸ್ ಈಸ್ A', B'. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಈಗ ನಾನು ಮ್ಯಾಗ್ನಿಫೈಯಿಂಗ್ ಪವರ್ ಅಂತ ಅಂದರೆ ಏನಂತ ಡಿಫೈನ್ ಮಾಡಿದ್ದೆ, ಮ್ಯಾಗ್ನಿಫೈಯಿಂಗ್ ಪವರ್ ಇಸ್ ಈಕ್ವಲ್ಸ್ ಟು ಬೀಟಾ ಡಿವೈಡೆಡ್ ಬೈ ಆಲ್ಫಾ. ಬೀಟಾ ಅಂದರೆ ಏನು? ಇಟ್ ಈಸ್ ದ ಆಂಗಲ್ ಸಬ್ಟೆಂಡೆಡ್ ಬೈ ದ ಫೈನಲ್ ಇಮ್ಯಾಜ್ when viewed through the microscope, and alpha is the angle subtended by the object when viewed naked when the distance is 25 cm. ಅಂದರೆ ಇದನ್ನ D ಅಂತ ಬರಿತೀನಿ, 25 ಅಂತ ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ, D ಅಂತ ಬರಿತೀನಿ. ಸೊ D is equals to 25 cm. ಸೊ ಈಗ ಆ ಡಿಸ್ಟೆನ್ಸ್ ಅಲ್ಲಿ ನೋಡಿದಾಗ ನನಗೆ ಆಲ್ಫಾ ಅಷ್ಟು ಸಿಗ್ತಿದೆ. ಈಗ ಅದೇ ಆಬ್ಜೆಕ್ಟ್ನ ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಇಟ್ಕೊಂಡು ಈ ಕಡೆಯಿಂದ ನೋಡಿದ್ರೆ ಸೊ ನನಗೆ ದೊಡ್ಡದಾಗಿ ಕಾಣಿಸ್ತಿದೆ, ಈ ಆಬ್ಜೆಕ್ಟ್ ಇಲ್ಲಿದ್ದಂಗೆ ಕಾಣಿಸುತ್ತೆ. ಸೊ ದಟ್ ಮೀನ್ಸ್ ದ ಆಂಗಲ್ ಸಬ್ಟೆಂಡೆಡ್ ಬೈ ದಿಸ್ ಒನ್. ಸೊ ಈ ಆಂಗಲ್ ನಿ ನಾನೇನಂತ ಕರಿತೀನಿ, ಬೀಟಾ ಅಂತ ಕರಿತೀನಿ. ಹೌದಾ? ಸೊ ಫ್ರಮ್ ಫಿಗರ್ ಆಲ್ಫಾ ಆಲ್ರೆಡಿ ಅಲ್ಲಿ ಬಂದು ಕೂತಿದೆ, ಇಲ್ಲಿ ಬರೀತೀನಿ ನಾನು. ಮ್ಯಾಗ್ನಿಫೈಯಿಂಗ್ ಪವರ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಬೈ ಬೀಟಾ. ಸೊ ಆಲ್ಫಾ ಅಂದ್ರೆ ಏನು? ಇಟ್ ಈಸ್ ಅ ಆಂಗಲ್ ಆಲ್ರೆಡಿ ಗಿವೆನ್. ಬೀಟಾ ಇಸ್ ದಿಸ್ ಆಂಗಲ್, ಅಂದ್ರೆ ಥ್ರೂ ಮೈಕ್ರೋಸ್ಕೋಪ್ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗ್ತಿದೆ ಅದನ್ನ. ಸೊ ಟ್ಯಾನ್ ಬೀಟಾ ಇಸ್ ಈಕ್ವಲ್ಸ್ ಟು, ಸೊ ನಾನೆಂತ ಬರಿಬೋದು, ಆಕ್ಚುಲಿ ಟ್ಯಾನ್ ಬೀಟಾ ಏನಪ್ಪ ಅಂದ್ರೆ ದಿಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ದಿಸ್ ಡಿಸ್ಟೆನ್ಸ್. ಹೌದಾ? ಸೊ ದಟ್ ಈಸ್ A', B' ಡಿವೈಡೆಡ್ ಬೈ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? ದಿಸ್ ಇಸ್ ಕಾಲ್ಡ್ ಆಸ್ ಫೈನಲ್ ಇಮ್ಯಾಜ್ ಡಿಸ್ಟೆನ್ಸ್. ಸೊ ನಾನು ಅದನ್ನು V ಅಂತ ಕರಿತೀನಿ, ಬಟ್ ನಂಗೆ ಎರಡೂ ಗೊತ್ತಿಲ್ಲ. ಸೊ ಫ್ರಮ್ ದ ಟ್ರಿಗ್ನೋಮೆಟ್ರಿ ದೀಸ್ ಟು ಆರ್ ಸಿಮಿಲರ್ ಟ್ರಯಾಂಗಲ್ಸ್. ಹೌದಾ? ಸೊ A', B', P, ABP ಸಿಮಿಲರ್ ಟ್ರಯಾಂಗಲ್ ಇದೆ. ಸೊ ಬೀಟಾ ಇದಕ್ಕಾದ್ರೂ ಡಿಫೈನ್ ಮಾಡ್ಬೋದು, ಸೇಮ್ ಬರುತ್ತೆ. ದಟ್ ಈಸ್ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? AB ಡಿವೈಡೆಡ್ ಬೈ UE. AB divided by UE. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ UE is the object distance of eyepiece. ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಇದನ್ನ ಡಿಸ್ಕಾರ್ಡ್ ಮಾಡ್ತೀನಿ. ಇದ್ರ ಬಗ್ಗೆ ಎರಡೂ ನೋನ್ ಇದೆ, ಇದು ಒಂದು ಅನ್ನೋನ್ ಇದೆ ಆಲ್ರೆಡಿ. ಹೈಟ್ ಆಫ್ ದ ಆಬ್ಜೆಕ್ಟ್ ಡಿವೈಡೆಡ್ ಬೈ UE. ಸೊ ದಿಸ್ ಈಸ್ ಬೀಟಾ. ಸ್ಮಾಲ್ ಆಂಗಲ್ ಅಪ್ರಾಕ್ಸಿಮೇಷನ್ ಯೂಸ್ ಮಾಡಿ AB ಡಿವೈಡೆಡ್ ಬೈ ಆರ್ AB ಅಂದ್ರೆ ಏನು? ಹೈಟ್ ಆಫ್ ದ ಆಬ್ಜೆಕ್ಟ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಈಗ ಬೀಟಾ ಇದೆ, ಆಲ್ಫಾ ಇದೆ, ಎರಡನ್ನೂ ಯೂಸ್ ಮಾಡಿ ಆಲ್ಫಾ ಇಸ್ ಈಕ್ವಲ್ಸ್ ಮ್ಯಾಗ್ನಿಫೈಯಿಂಗ್ ಪವರ್ ಇಸ್ ಈಕ್ವಲ್ಸ್ ಟು ಬೀಟಾ ಬೈ ಆಲ್ಫಾ. ಅಲ್ಲ, ಇದು ಉಲ್ಟಾ ಬರ್ದಿದ್ದೀನಿ, ಐ ಆಮ್ ವೆರಿ ಸಾರಿ. ದಿಸ್ ಇಸ್ ಬೀಟಾ ಬೈ ಆಲ್ಫಾ ಉಲ್ಟಾ ಬರ್ದೀನಿ, ಐ ಆಮ್ ವೆರಿ ಸಾರಿ. ಪ್ಲೀಸ್, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಹಿಂದಕ್ಕೆ ಹೋಗಿ ಸ್ವಲ್ಪ ತಿದ್ದುಕೊಳ್ಳಿ. ಸೊ M ಇಸ್ ಈಕ್ವಲ್ಸ್ ಟು ಬೀಟಾ ಬೈ ಆಲ್ಫಾ. ಬೀಟಾ ಏನಿದೆ? HO ಡಿವೈಡೆಡ್ ಬೈ UE ಹೋಲ್ ಡಿವೈಡೆಡ್ ಬೈ ಆಲ್ಫಾ ಏನಿದೆ? HO ಡಿವೈಡೆಡ್ ಬೈ D. ಸೊ HO ಕ್ಯಾನ್ಸಲ್ ಆಗುತ್ತೆ. M ಇಸ್ ಈಕ್ವಲ್ಸ್ ಟು D ಡಿವೈಡೆಡ್ ಬೈ UE. ಸಿಂಪಲ್ ಆಗಿ V ಬೈ U ಅಂತಾನು ಹೇಳ್ಬೋದಾಗಿತ್ತು. ಅರೆ ಆಬ್ಜೆಕ್ಟ್ ಇಮ್ಯಾಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್, ಯಾಕಂದ್ರೆ ಇದು ಕಾನ್ವೆಕ್ಸ್ ಲೆನ್ಸ್ಗೆ ಮ್ಯಾಗ್ನಿಫೈಯಿಂಗ್ ಪವರ್ ಇಸ್ ಈಕ್ವಲ್ಸ್ ಟು U ಬೈ V. ಸೊ ಈ ಲ್ಯಾಂಗ್ವೇಜ್ ಅಲ್ಲಿ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಲ್ಯಾಂಗ್ವೇಜ್ ಅಲ್ಲಿ D ಡಿವೈಡೆಡ್ ಬೈ UE ಇದೆ. ಮ್ಯಾಗ್ನಿಫೈಯಿಂಗ್ ಪವರ್ ಡಿಪೆಂಡ್ಸ್ ಆನ್ ದಿಸ್ UE. ಅಂದ್ರೆ ಈ ಡಿಸ್ಟೆನ್ಸ್ ತಾನೆ UE ಅಂದ್ರೆ, ದಿಸ್ ಇಸ್ ಅ UE, ಆಬ್ಜೆಕ್ಟ್ ಡಿಸ್ಟೆನ್ಸ್ UE. ಸೊ ನೀವು ಅಡ್ಜಸ್ಟ್ ಮಾಡ್ತಾ ಏನ್ ಮಾಡ್ತೀರಿ ಅಂದ್ರೆ, ಇನ್ ಆರ್ಡರ್ ಟು ಸಿ ದ ಇಮೇಜ್ ಕ್ಲಿಯರ್ಲಿ, ನೋಡಿ ಇಲ್ಲಿ ಈ ತರ ಇದೆಯಲ್ಲ. ಸೊ ಇದನ್ನ ನೋಡಬೇಕು, ಕಾಣಿಸ್ತಿಲ್ಲ, ಒಂದು ಲೆನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀರಿ. So what you do is you adjust the distance between object and the lens. ಅಂದ್ರೆ UE ನ ವೇರಿ ಮಾಡ್ತಾ ಇದ್ದೀನಿ. UE ನ ವೇರಿ ಮಾಡ್ತಾ ಇದ್ರೆ ಮ್ಯಾಗ್ನಿಫಿಕೇಶನ್ ಕೂಡ ಜಾಸ್ತಿ ಆಗ್ತಾ ಇದೆಯಾ? ಸೊ ಈ ಮ್ಯಾಗ್ನಿಫಿಕೇಶನ್ ಎರಡು ರೀತಿ ಇದೆ. ಒಂದು ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಆಗ್ಬೋದು ಅಥವಾ ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಆಗ್ಬೋದು. ಸೊ ಎರಡು ಕೇಸ್ನ ಸ್ಟಡಿ ಮಾಡೋಣ. ಸೊ ಟೋಟಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? UE ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ, ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಪೇಪರು ಮತ್ತು ಲೆನ್ಸ್ ನಡುವೆ ಡಿಸ್ಟೆನ್ಸ್ ಏನಾಗಿದೆ ವೇರಿ ಮಾಡ್ತಾ ಇದ್ರೆ ಮ್ಯಾಗ್ನಿಫೈಯಿಂಗ್ ಪವರ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, M ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈಗ ಯಾವಾಗ ಮ್ಯಾಕ್ಸಿಮಮ್ ಬರುತ್ತೆ ಅಂದರೆ, ಈ ಫೈನಲ್ ಇಮ್ಯಾಜು ನಮಗೆ ತುಂಬ ಹತ್ರ ಇರಬೇಕು. ಯು ಅಡ್ಜಸ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್, ನಾನು
ಸ್ಪೆಷಲ್ ಕೇಸ್ 1 and 2ಗೆ ಹೋಗ್ತಾ ಇದ್ದೀನಿ. ಮ್ಯಾಗ್ನಿಫೈಯಿಂಗ್ ಫಾರ್ಮುಲಾ ಇಷ್ಟೇ. ಸೊ ಈಗ ಇದನ್ನ ನಾನು ದೊಡ್ಡದಾಗಿ ನೋಡ್ಬೇಕು, ಮ್ಯಾಕ್ಸಿಮಮ್ ದೊಡ್ಡದಾಗಿ ನೋಡಬೇಕು. ಸೊ ಈಗ ಇದ್ರ ದೊಡ್ಡದಾಗಿ ನೋಡ್ಬೇಕು, ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ, ಈ ಆಬ್ಜೆಕ್ಟ್ನ ದೊಡ್ಡದಾಗಿ ಮಾಡಬೇಕು ಅಂದರೆ ಒನ್ ಮೆಥಡ್ ಏನು, ಸೊ ಬ್ರಿಂಗ್ ಇಟ್ ನಿಯರ್ ಟು ದಿಸ್ ಒನ್. ಸೊ ಈಗ ಏನು ಮಾಡ್ತೀವಿ, ಯು ಅಡ್ಜಸ್ಟ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ನಿಮಗೆ ನೀವೇ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಚ್ ದಟ್ ದ ಫೈನಲ್ ಇಮೇಜ್, ಈ ಡಿಸ್ಟೆನ್ಸ್ನ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಈ ಇಮೇಜ್ ಇದೆಯಲ್ಲ ಅದು 25 ಸೆಂಟಿಮೀಟರ್ವರೆಗೂ ಬರೋ ಥರ ನೋಡ್ಕೊಳ್ಳಿ. ಸೊ ಇದನ್ನ ಹತ್ರ ತಗೊಂಬರಕ್ಕೆ ಟ್ರೈ ಮಾಡಿ. ಯು ಅಡ್ಜಸ್ಟ್ ದ ಪೊಸಿಷನ್ ಆಫ್ ಆಬ್ಜೆಕ್ಟ್ ಆ್ಯಂಡ್ ಲೆನ್ಸ್. ಯಾವ ಥರ, ಇವೆರಡನ್ನೂ ಅಡ್ಜಸ್ಟ್ ಮಾಡಿಕೊಂಡು ಇದು ಹತ್ರ ಬರೋ ಥರ ಸೆಟ್ ಮಾಡ್ಕೊಳ್ಳಿ. ಅದನ್ನೇ ತಾವು ನಾವು ಮಾಡೋದು, ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಈ ಇಮೇಜ್ನ ಹತ್ರ ತಗೊಂಬರ್ತಾ ಟ್ರೈ ಮಾಡಿ. ಸೊ ಹತ್ರ ತಗೊಂಬರ್ತಾ ಬರ್ತಾ ಬರ್ತಾ ಏನಾಗುತ್ತೆ, ಇದು ದೊಡ್ಡದಾಗ್ತಾ ಹೋಗುತ್ತೆ, ಬೀಟಾ ಆ್ಯಂಗಲ್ ದೊಡ್ಡದಾಗ್ತಾ ಇರುತ್ತೆ, ಮ್ಯಾಗ್ನಿಫೈಯಿಂಗ್ ಪವರ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಇನ್ನೂ ಯಾವುದೋ ಒಂದು ಸರ್ಟನ್ ಲಿಮಿಟ್ ಇದೆ, ಅದಕ್ಕಿಂತ ಹತ್ರ ಬಂದರೆ ನಮ್ಗೆ ಇಮೇಜ್ ಕಾಣಿಸಲ್ಲ. ಸೊ ಅದ್ರ ಅಲ್ಲೇ ಇರಬೇಕು, ಆ ಡಿಸ್ಟೆನ್ಸ್ನ ನಾವು ಕ್ಯಾಪಿಟಲ್ ಡಿ ಅಂತ ಕರಿತೀವಿ. ಆವಾಗ ನಿಮಗೆ ಮ್ಯಾಗ್ನಿಫೈಯಿಂಗ್ ಪವರ್ ಮ್ಯಾಕ್ಸಿಮಮ್ ಸಿಗುತ್ತೆ. ಸೊ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ಲಾಸ್ಟಲ್ಲಿ, ತುಂಬ ಕನ್ಫ್ಯೂಸ್ ಆಗ್ತಾರೆ ಹುಡುಗರು. ಹಾಗಾಗಿ ಸೊ ಈಗ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್, ಇದು ವೇರಿಯಬಲ್. ನಾವು ಲೆನ್ಸ್ನ ಇದು ಅಡ್ಜಸ್ಟ್ ಮಾಡ್ಕೋಬೋದು, ಲೆನ್ಸ್ನ ಮೂವ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಈ ವೇರಿಯಬಲ್ ಡಿಸ್ಟೆನ್ಸ್ನ. ಈಗ ನನಗೆ ಈ ಆಬ್ಜೆಕ್ಟ್ನ ಇಮೇಜು ಮ್ಯಾಕ್ಸಿಮಮ್ ಸೈಜ್ ಕಾಣಬೇಕಾದ್ರೆ ಯು ಅಡ್ಜಸ್ಟ್ ದ position between, you adjust the distance between object and optical center such that this is getting closer. ಇದನ್ನ ವೇರಿ ಮಾಡ್ತಾ 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 ಏನು ಮಾಡ್ತೀವಿ, ಇದು ಹತ್ರ ಬರೋ ಥರ ನೋಡ್ತೀವಿ. ಸೊ ಎಷ್ಟಾದರೂ ಹತ್ರ ಬರ್ಬೋದಾ, ಬರಬಹುದು, ಬಟ್ ಕಾಣಲ್ಲ. ಸೊ ನಮಗೆ 25 ಸೆಂಟಿಮೀಟರ್ ಇದ್ದಾಗ ದೊಡ್ಡದಾಗಿ ಕಾಣುತ್ತೆ, ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ಸೊ ಯು ಮೇಕ್ ಶೂರ್ ಯು ವೇರಿ ದ ಯು ಇ ಸಚ್ ದಟ್ ದಿಸ್ ಡಿಸ್ಟೆನ್ಸ್ ವಿ ಏನಾಗುತ್ತೆ 25 ಸೆಂಟಿಮೀಟರ್ ಆಗೋ ಥರ ಸೆಟ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ದ ಫಸ್ಟ್ ಕೇಸ್, ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ಹೆಡಿಂಗ್ ಹಾಕೊಳ್ಳಿ, ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಇನ್ ಸಿಂಪಲ್ ಮೈಕ್ರೋಸ್ಕೋಪ್. ಸೊ ಈ ಒಂದು ಈಕ್ವೇಶನ್ ಸಾಕು, ಎಮ್ ಇಸ್ ಈಕ್ವಲ್ಸ್ ಟು ಡಿ ಬೈ ಯು ಇ. ಎರೇಸ್ ಮಾಡಲಾ ಇದು, 3, 2, 1 ಡನ್. ಓಕೆ, ಸೊ ಕೇಸ್ ಒನ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. Case 1 maximum magnification. Maximum magnification ಯಾವಾಗ ಸಿಗುತ್ತೆ, when the object is at capital D. ಇನ್ನೂ ಹತ್ರ ಬಂದರೆ ದೊಡ್ಡದಾಗಿ ಕಾಣುತ್ತೆ, ಬಟ್ ನಮ್ಗೆ ಕಾಣಲ್ಲ. ಅದು ಕಾಣದೇ ಇರೋದಕ್ಕೆ ಏನಕ್ಕೆ ಯೂಸ್ ಮಾಡಬೇಕು. ಸೊ ದಿಸ್ ವಿಲ್ ಹ್ಯಾಪನ್ when final image is obtained at ಕ್ಯಾಪಿಟಲ್ ಡಿ 25 ಸೆಂಟಿಮೀಟರ್ ಫಾರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ಇಷ್ಟೆಲ್ಲ ಡೀಟೇಲ್ಸ್ ನೀವು NCERT ಅಲ್ಲಿ ಕೊಟ್ಟಿಲ್ಲ. ಸೊ ಬಟ್ ಸ್ಟಿಲ್ ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಪ್ರಾಬ್ಲಮ್ಸ್ ಮಾಡುವಾಗ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಬರೀ ಫಾರ್ಮುಲಾನ ನೋಡ್ಕೊಂಡು ಹೋದರೆ ಪ್ರಾಬ್ಲಮ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ, ಮಿಸ್ಟೇಕ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಡೆಪ್ತ್ ಆಗಿ ಟೀಚ್ ಮಾಡ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಜಸ್ಟ್ ಒಂದು ಸತಿ ಓದೋದೇ ಸಾಕು, ಮತ್ತೆ ಓದೋ ಅವಶ್ಯಕತೆ ಇರಲ್ಲ. ಸೊ ದಿಸ್ ವಿಲ್ ಫಾರ್ಮ್ ವೆನ್ ದ ಆಬ್ಜೆಕ್ಟ್ ಇಸ್ ಒಬ್ಟೈನ್, ಇಮೇಜ್ ಇಸ್ ಒಬ್ಟೈನ್ ಅಟ್ ಕ್ಯಾಪಿಟಲ್ ಡಿ. ಸೊ ಇನ್ ದಿಸ್ ಕೇಸ್ ಫೈನಲ್ ಇಮೇಜ್ ಎಷ್ಟು ಬರುತ್ತೆ, ಇಮೇಜ್ ಎಲ್ಲಿ ಬರುತ್ತೆ, -25 ಸೆಂಟಿಮೀಟರ್. ಅದನ್ನು ನಾನು -d ಅಂತ ಬರೀತೀನಿ. ಸೊ ಈ ಡಿಸ್ಟೆನ್ಸು 25 ಸೆಂಟಿಮೀಟರ್ ಇದ್ದಾಗ ಇದು ಮ್ಯಾಕ್ಸಿಮಮ್ ಹೈಟ್ ಕಾಣುತ್ತೆ, ದಟ್ ಈಸ್ 1 ಪಾಯಿಂಟ್. ಆ್ಯಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ -UE. ಈಗ ಸೈನ್ ಕನ್ವೆನ್ಷನ್ಸ್ನ ತಗೊತೀನಿ, -UE. ಸೊ ಈಗ ಫೋಕಲ್ ಲೆಂತ್ ಎಷ್ಟಿದೆ, FE ಅಂತ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ therefore using the lens makers ಅಲ್ಲ, thin lens formula 1/f is equals to 1/v minus 1/u. So 1/fe is equals to 1/v ಅಂದರೆ 1/-d minus of 1 divided by u ನಾನು UE ಅಂತ ಬರ್ತೀನಿ ವಿತ್ ಸೈನ್ ಕನ್ವೆನ್ಷನ್. ಸೊ ಇದನ್ನ ಇಲ್ಲಿ ಬರ್ಕೊಂತೀನಿ, m is equals to d divided by UE. So I will erase this. This is a magnification, general magnification. ಈಗ ಇಲ್ಲಿಂದ 1/UE is equals to ಇದು ಈ ಕಡೆಗೆ ಬಂದರೆ 1/fe plus 1/d. ಈಗ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ದಟ್ ಈಸ್ ಮ್ಯಾಗ್ನಿಫೈಯಿಂಗ್ ಪವರ್ ಕ್ಯಾನ್ ಬಿ ರಿಟರ್ನ್ ಆಸ್ ಕ್ಯಾಪಿಟಲ್ D into 1/UE. ಸೊ 1/UE ಅಂದರೆ ಆಲ್ರೆಡಿ ಬಂದಿದೆ, ದಟ್ ಈಸ್ ಈಕ್ವಲ್ಸ್ ಟು D into 1/fe plus 1/d. So that is, so d cancel ಆಗುತ್ತೆ. So remaining thing, magnifying power is equals to 1/fe plus 1. So ಅಥವಾ 1 plus 1/fe. 1 1
ಒಂದು ನಿಮಿಷ ಮಲ್ಟಿಪ್ಲೈ ಮಾಡಿಬಿಡ್ತೀನಿ. ಸೊ ದಟ್ ಈಸ್ ಡಿ ಬೈ ಎಫ್ ಇ ಪ್ಲಸ್ ಡಿ ಬೈ ಡಿ. ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಡಿ ಡಿವೈಡೆಡ್ ಬೈ ಎಫ್ ಇ. ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ಇಷ್ಟೇ ನಿಮಗೆ ಮ್ಯಾಕ್ಸಿಮಮ್ ಸಿಗೋದು. ಇದಕ್ಕಿಂತ ದೊಡ್ಡದಾಗಿ ಬರುತ್ತೆ, ಬಟ್ ಅದು ನಮಗೆ ಕಾಣಲ್ಲ. ಕಾಣದಿರೋಗಿ ಯಾಕೆ ಮ್ಯಾಗ್ನಿಫೈ ಮಾಡಬೇಕು? ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಇನ್ ಸಿಂಪಲ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್, ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಇನ್ ಸಿಂಪಲ್ ಮೈಕ್ರೋಸ್ಕೋಪ್. ಇದರಲ್ಲಿ ಎರಡು ಕೇಸ್ ಇದೆ. ಎಮ್ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಡಿ ಬೈ ಯು ಇ. ಸೊ 1 ಪ್ಲಸ್ ಡಿ ಬೈ ಎಫ್ ಇ, ಯು ಇ ಅಲ್ಲ ಎಫ್ ಇ. ದಿಸ್ ಈಸ್ ಮ್ಯಾಕ್ಸಿಮಮ್. ಸೊ ಈಗ ಮಿನಿಮಮ್, ಇದರಲ್ಲೊಂದು ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ, ಸೊ ಎಲ್ಲಿ ಬರ್ತಿದೆ ಫೈನಲ್ ಇಮ್ಯಾಜು ಅಂದರೆ ನಾವು ಏನು ಮಾಡ್ತಿದ್ವಿ, ಈ ಪೊಸಿಷನ್ನ ಅಡ್ಜಸ್ಟ್ ಮಾಡಿ ಸಚ್ ದಟ್ ದಿಸ್ ಈಸ್ ಒಬ್ಟೈನ್ಡ್ ಅಟ್ ಕ್ಯಾಪಿಟಲ್ ಡಿ. ಇದು ಕ್ಯಾಪಿಟಲ್ ಡಿ ಡಿಸ್ಟೆನ್ಸಲ್ಲಿ ಒಬ್ಟೈನ್ ಏನೋ ಆಗ್ತಿದೆ. ಸರಿ, ಎಲ್ಲಿ ಒಬ್ಟೈನ್ ಆಗ್ತಿದೆ? 25 ಸೆಂಟಿಮೀಟ್ರಲ್ಲಿ. 25 ಸೆಂಟಿಮೀಟ್ರಲ್ಲಿ ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ಕಣ್ಣಾರೆ ನೋಡ್ತಾ ಇರಿ, ಕಣ್ಣು ಬಿಟ್ಕೊಂಡು ಮಿಟಿಸ್ಕೊಂಡು ನೋಡ್ತಾ ಇರಿ. ಸೊ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಅದೇ ದೂರದಲ್ಲಿರೋ ಹುಡುಗಿನ ಬೇಕಾದ್ರೆ ಎಷ್ಟೊತ್ತರ ಆದರೂ ಹಿಂಗೆ ನೋಡ್ಬೋದು. ಅದಕ್ಕೆ ಕಣ್ಮುಂದೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಿ, ಇಟ್ ವಿಲ್ ಗೆಟ್ ಸ್ಟ್ರೈನ್, ರೈಟ್? ಸರ್, ಓಕೆ. ಸೊ ಹತ್ರ ಇರ್ತಕ್ಕಂಥ ಆಬ್ಜೆಕ್ಟ್ನ ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ. ಸುಮ್ಮನೆ ಒಂದ್ಸತಿ ನೋಡ್ಬಿಟ್ಟು ಈ ಕಡೆ ತಿರುಗ್ಬೋದು. ಬಟ್ ಹಾಗೆ ಕಣ್ಣಲ್ಲಿ ಕಣ್ಣು ಮಿಟಿಸ್ಕೊಂಡು ನೋಡ್ತಾ ಇದ್ರೆ ಕಣ್ಣು ಸ್ಟ್ರೈನ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಯಾವಾಗಾದ್ರೂ ದೂರದಲ್ಲಿ ಹುಡುಗಿನ ಯಾವಾಗಾದ್ರೂ ನೋಡಿದ್ರೆ ಎಷ್ಟೊತ್ತಾದ್ರೂ ನೋಡ್ತಾ ಇರ್ಬೋದು, ಕಣ್ಣು ಸ್ಟ್ರೈನ್ ಆಗಲ್ಲ. ಅದೇ ಹುಡುಗಿ ಬಂದ್ಬಿಟ್ಟು ನಿಮ್ಮ ಕಣ್ಣು ಮುಂದೆ ಹಿಂಗೆ ನಿಂತ್ಕೊಂಡಿದ್ರೆ ಎಷ್ಟೊತ್ತನ್ನು ನೋಡ್ತೀವಿ? ನೋಡೋಕ್ಕಾಗಲ್ಲ, ಹೌದಲ್ಲ? ಸೊ ಹಾಗಾದರೆ ದಿಸ್ ವ್ಯೂ ಅದೇ ಥರ ಇಲ್ಲೂ ಅಷ್ಟೇ. ಈ ಫೈನಲ್ ಇಮ್ಯಾಜ್ 25 ಸೆಂಟಿಮೀಟರಲ್ಲಿ ಬಂದು ಕಾಣಿಸ್ತಿದೆ ಅಂದರೆ ಇಟ್ ವಿಲ್ ಗಿವ್ ಸ್ಟ್ರೈನ್ ಟು ದ ಐ. ಬಟ್ ದಿಸ್ ವ್ಯೂ ಡ್ರಾಬ್ಯಾಕ್ ಏನಪ್ಪ ಅಂದರೆ, ದಿಸ್ ವ್ಯೂ will give strain to eyes. ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾರಾದ್ರೂ ನಿಮ್ಮ ತಮ್ಮನೋ ತಂಗಿನೋ ಇರೋ ಅವ್ರು ನನಗೆ ಮಿಟಿಕ್ಸ್ಕೊಂಡು ನೋಡ್ತಾ ಇರಿ, ಎಷ್ಟೊತ್ತು ನೋಡ್ತೀವಿ. ಅದೇ ದೂರದಲ್ಲಿದ್ರೆ ಎಷ್ಟು ಥರ ನೋಡ್ಬೋದು, ಹೌದಲ್ಲ? ಸೊ ಇನ್ಫಿನಿಟಿಯಲ್ಲಿದ್ರೆ ಯು ಕ್ಯಾನ್ ಲುಕ್ ಅಟ್ ಎನಿ ಟೈಮ್. ಎಷ್ಟು ದೂರದಲ್ಲಿದ್ರೆ ಎಷ್ಟೊತ್ತು ಬೇಕಾದ್ರೂ ಅಷ್ಟೊತ್ತು ನೋಡ್ಬೋದು. ಸೊ ದಿಸ್ ವಿಲ್ ಗಿವ್ ಸ್ಟ್ರೈನ್ ಟು ಅವರ್ ಐಸ್. ಸೊ ಈಗ ಸ್ಟ್ರೈನ್ ಆಗ್ತಿದೆ, ತುಂಬ ಹೊತ್ತು ನೋಡೋಕ್ಕಾಗಲ್ಲ, ನಾವು ಜಾಸ್ತಿ ಅಬ್ಸರ್ವೇಷನ್ ಮಾಡಬೇಕಾದ್ರೆ ಸೊ ಏನು ಮಾಡೋಣ, ಈ ಫೈನಲ್ ಇಮ್ಯಾಜ್ನ ಇನ್ಫಿನಿಟಿಯಲ್ಲಿ ಬರೋ ಥರ ನೋಡೋಣ. ಇನ್ಫಿನಿಟಿಯಲ್ಲಿ ಬಂದಾಗ ಈ ಫೈನಲ್ ಇಮ್ಯಾಜು ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗೋ ಥರ ನೋಡ್ಕೊಳ್ಳೋಣ. ಇನ್ಫಿನಿಟಿಯಲ್ಲಿ ಫಾರ್ಮ್ ಆದಾಗ ಮ್ಯಾಗ್ನಿಫಿಕೇಶನ್ ಏನೋ ಕಮ್ಮಿ ಸಿಗುತ್ತೆ, ಪರವಾಗಿಲ್ಲ. ಬಟ್ ನಾರ್ಮಲ್ ಆಗಿ ನೋಡ್ಬೋದು ವಿತೌಟ್ ಎನಿ ಸ್ಟ್ರೈನ್. ಅದನ್ನೇ ನಾವು ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಾ ನಾರ್ಮಲ್ ಅಡ್ಜಸ್ಟ್ಮೆಂಟು? ಸೊ ಈಗ ನಾವು ಸ್ಟಡಿ ಮಾಡಿದ್ದು ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ನೆಕ್ಸ್ಟ್ ಸ್ಟಡಿ ಮಾಡಲಿಕ್ಕೆ ಹೊರಟಿರೋದು ಮಿನಿಮಮ್ ಮ್ಯಾಗ್ನಿಫಿಕೇಶನ್ನೇ. ಸೊ ಈ ಫೈನಲ್ ಇಮ್ಯಾಜ್ನ ನಾವೇನು ಮಾಡ್ತೀವಿ, ಇನ್ಫಿನಿಟಿಯಲ್ಲಿ ಇಟ್ಟು ಅಲ್ಲಿಂದ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಈಗ ಇನ್ಫಿನಿಟಿಯಲ್ಲಿ ಇಟ್ಟರೆ ಏನು ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಬರುತ್ತೆ. ಬಟ್ ಏನಪ್ಪ ಅಡ್ವಾಂಟೇಜ್ ಅಂತಂದರೆ ನಾರ್ಮಲ್ ಆಗಿ ನಾವು ನೋಡ್ಬೋದು, ಯಾವುದೇ ಸ್ಟ್ರೈನ್ ಇಲ್ದಿರ. ಅದಕ್ಕೆ ಅದನ್ನ ಏನಂತ ಕರಿತೀವಿ, ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಕೇಸ್ 1 ಆಯಿತು. ಕೇಸ್ 2ನ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೇನೆ. ನಾರ್ಮಲ್ ಅಡ್ಜಸ್ಟ್ಮೆಂಟ್ ಆಫ್ ಎ ಸಿಂಪಲ್ ಮೈಕ್ರೋಸ್ಕೋಪ್. ಬೂತ್ ಕನ್ನಡಿಯಲ್ಲಿ ಹಂಗಂತ ಹೇಳಿ ದೂರದಲ್ಲಿರೋ ಹುಡುಗಿನ ಹತ್ರದಲ್ಲಿರೋ ಹುಡುಗಿನ ಅಥವಾ ಹುಡುಗನ ನೋಡೋಕೆ ಹೋಗಬೇಡಿ. ಏನಿದ್ರು ಬೂತ್ ಕನ್ನಡಿಯಲ್ಲಿ ಯು ಹ್ಯಾವ್ ಟು ಲುಕ್ ಅಟ್ ದ ಟೆಕ್ಸ್ಟ್, ಅಥವಾ ಇರುವೆಗಳು ನೋಡೋಕ್ಕೋ ಅಥವಾ ಏನಾದ್ರು ಟೆಕ್ಸ್ಟನ್ನು ನೋಡೋಕ್ಕೋ, ಟೆಕ್ಸ್ಟ್ ಬುಕ್ನ ಓದೋದಕ್ಕೆ ಯೂಸ್ ಮಾಡ್ತೀವಿ. ನಮ್ಮ ಸರ್ ಹೇಳಿದ್ದಾರೆ ಅಂತ ದೂರದಲ್ಲಿರೋ ಅದನ್ನು ನೋಡೋಕ್ಕೆ ಹೋಗಬೇಡಿ. ಓಕೆ, ಸೆಕೆಂಡ್ ಕೇಸ್ ಟು ನಾರ್ಮಲ್ ಅಡ್ಜಸ್ಟ್ಮೆಂಟ್. ನನ್ನ ಕಣ್ಣು ಸ್ಟ್ರೈನ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲಪ್ಪ. ಆಬ್ಜೆಕ್ಟ್ ದೂರದಲ್ಲಿದ್ದರೂ ಪರವಾಗಿಲ್ಲ, ನಾನು ನೆಮ್ಮದಿಯಾಗಿ ಸ್ವಲ್ಪ ಜಾಸ್ತಿ ಹೊತ್ತು ನೋಡಬೇಕು, ಲೈನ್ ಹೊಡಿಬೇಕು ಅಂದರೆ ಸೊ ಆಬ್ಜೆಕ್ಟ್ ಫೈನಲ್ ಆಗಿ ಎಲ್ಲಿ ಬೀಳಬೇಕು, ಇಮೇಜ್ ಎಲ್ಲಿ ಬೀಳಬೇಕು, ಇನ್ಫಿನಿಟಿಯಲ್ಲಿ ಬೀಳಬೇಕು. ಸೊ ದಿಸ್ ಈಸ್ ಇನ್ ದಿಸ್ ಕೇಸ್ ದ ಫೈನಲ್ ಇಮ್ಯಾಜ್ ಈಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಫೈನಲ್ ಇಮ್ಯಾಜು ಎಲ್ಲಿ ಫಾರ್ಮ್ ಆಗುತ್ತೆ, ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗುತ್ತೆ. ಸೊ ಈಗ ಫೈನಲ್ ಇಮ್ಯಾಜ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇನ್ಫಿನಿಟಿ. ಆ್ಯಕ್ಚುಲಿ ಮೈನಸ್ ಇನ್ಫಿನಿಟಿ ಈ ಕಡೆ ಬರುತ್ತೆ, ಹಾಗಾಗಿ ಮೈನಸ್ ಇನ್ಫಿನಿಟಿ. ಬೇಕಾದ್ರೆ ನೀವು ಬರೀ ಇನ್ಫಿನಿಟಿ ತೊಗೊಂಡ್ರು ಸೇಮ್ ಬರುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಲ್ಲಿರಬೇಕು, ಅದೇ ಇಮ್ಯಾಜು ಇನ್ಫಿನಿಟಿಯಲ್ಲಿ ಬರ್ತಿದೆ ಅಂದರೆ ಆಬ್ಜೆಕ್ಟ್ನಲ್ಲಿ ಇಟ್ಟಿರಬೇಕು, ಫೋಕಲ್ ಲೆಂತಲ್ಲಿ ಇರಬೇಕು. ಅದನ್ನ ಬೇಕಾದ್ರೆ ನೀವು ಪ್ರೂವ್ ಮಾಡಿ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೈನಸ್ ಯು ಇ ಅಂತ ಇರೋಣ, ಫೋಕಲ್ ಲೆಂತ್ ಎಫ್ ಇದೆ. ಸೊ ಬೇಕಾದ್ರೆ ಫೋಕಲ್ ಲೆಂತ್ ಎಫ್ ಇ ಅಂತ ತಗೊತೀನಿ. ಸೊ 1/f is equals to 1/v minus 1/u.
ಸೊ 1 ಬೈ ಎಫ್ ಇ ಇಸ್ ಈಕ್ವಲ್ಸ್ ಟು 1 ಬೈ ವಿ, 1 ಬೈ ಮೈನಸ್ ಇನ್ಫಿನಿಟಿ, ನೀವು ಪ್ಲಸ್ ಇನ್ಫಿನಿಟಿ ಅಂತ ತಗೊಳ್ಳಿ, ಮೈನಸ್ ಇನ್ಫಿನಿಟಿ ಅಂತ ತಗೊಳ್ಳಿ. ಸೊ ಮೈನಸ್ 1 ಡಿವೈಡೆಡ್ ಬೈ ಯು ಮೈನಸ್ ಯು ಇ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಯು ಇ ಇಸ್ ಈಕ್ವಲ್ಸ್ ಟು ಎಫ್ ಇ. ಇದು ಆಲ್ರೆಡಿ ನಮ್ಗೆ ಗೊತ್ತಿರೋ ಸ್ಟೋರಿನೇ. ಅರೆ ಇಮ್ಯಾಜ್ ಇನ್ಫಿನಿಟಿಯಲ್ಲಿ ಬೀಳ್ಬೇಕಾದ್ರೆ ಆಬ್ಜೆಕ್ಟ್ನ ಎಲ್ಲಿಡಬೇಕು? ಫೋಕಲ್ ಎಂತಲ್ಲಿ ಇಡಬೇಕು. ಸೊ ಯು ಶುಡ್ ಕೀಪ್ ದ ಆಬ್ಜೆಕ್ಟ್ ಅಟ್ ಫೋಕಲ್ ಎಂಡ್. ಅಂದ್ರೆ ನಾವು ಇದನ್ನ ಅಡ್ಜಸ್ಟ್, ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ ಪ್ರಿನ್ಸಿಪಲ್ ಫೋಕಸ್ ಎಫ್, ಈ ಕಡೆ ಒಂದು ಪ್ರಿನ್ಸಿಪಲ್ ಫೋಕಸ್ ಇದೆ, ಅದು F1, ಸಾರಿ ಇದು F2, ಇದು F1. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಇದೆ, ಇಲ್ಲಿ ಲೆನ್ಸ್ ಇದೆ, ಇಲ್ಲಿ ಆಬ್ಜೆಕ್ಟ್ ಇದೆ. ಸೊ ಈ ಲೆನ್ಸ್ನ ಒಂಚೂರು ಹಿಂದೆ ತಗೊಳ್ಳಿ, ಈ ಪ್ರಿನ್ಸಿಪಲ್ ಫೋಕಸ್ ಇಲ್ಲಿಗೆ ಬರುತ್ತೆ. ಅರ್ಥ ಆಗ್ತಿದೆಯಾ ಹೇಳು? ಲೆನ್ಸ್ನ ಹಿಂದೆ ತಗೊಂಡ್ರೆ, ಲೆನ್ಸ್ ಆಬ್ಜೆಕ್ಟ್ ಇಲ್ಲೇ ಇರಲಿ. ಫಸ್ಟ್ ಆಫ್ ಆಲ್ ಲೆನ್ಸ್ನ ಒಂಚೂರು ಹಿಂದೆ ತಗೊಳ್ಳಿ, ಸಚ್ ದಟ್ ಈ ಲೆನ್ಸ್ ಹಿಂದೆ ಬರ್ತದೆ, ಇದ್ರ ಪ್ರಿನ್ಸಿಪಲ್ ಫೋಕಸ್ ಕೂಡ ಹಾಗೆ ಹಿಂದೆ ಬರುತ್ತೆ. ಅರೆ ಇಟ್ ಇಸ್ ಎ ಡಿಸ್ಟೆನ್ಸ್ ಫ್ರಮ್ ಆಪ್ಟಿಕಲ್ ಸೆಂಟರ್ ಟು ದ ಪ್ರಿನ್ಸಿಪಲ್ ಫೋಕಸ್. ಎಷ್ಟು ಎಫ್ ಡಿಸ್ಟೆನ್ಸ್ ಅಲ್ಲಿ ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ. ಸೊ ಈ ಪೂರ್ತಿ ಸೆಟಪ್ನ ಹಿಂದೆ ತಗೊಳ್ಳಿ, ಸಚ್ ದಟ್ ದಿಸ್ ಪಾಯಿಂಟ್ ಕೋಇನ್ಸೈಡ್ ವಿತ್ ದ ಆಬ್ಜೆಕ್ಟ್. ಸೊ ಹಿಂದೆ ತಗೊಂಡಾಗ ಈ ಆಬ್ಜೆಕ್ಟ್ ಇದ್ರ ಪ್ರಿನ್ಸಿಪಲ್ ಫೋಕಸ್ ಹತ್ರ ಇದೆ. ಇಮ್ಯಾಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗುತ್ತೆ. ಇನ್ಫಿನಿಟಿಯಲ್ಲಿ ಇದ್ರೆ ನಾವು ಎಷ್ಟು ಓದ್ಬೇಕಾದ್ರೂ ಅಷ್ಟು ನೆಮ್ಮದಿಯಾಗಿ ನೋಡ್ಬೋದು. ನೆಮ್ಮದಿಯಾಗಿ ನೋಡ್ತಿದ್ರೆ ನಮಗೆ ಕಣ್ಣಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟ್ರೈನ್ ಬರಲ್ಲ. ಮಾರ್ಕರ್ ಎಲ್ಲ ಇಟ್ಬಿಟ್ಟೆ. ಓಕೆ ಓಕೆ, ಈ ಕೇಸ್ನಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಶುಡ್ ಬಿ ಈಕ್ವಲ್ಸ್ ಟು ದ ಫೋಕಸ್ ಆಫ್ ದ ಲೆನ್ಸ್ ಯೂಸ್ಡ್. ಸೊ ಈಗ ನಾನು ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಲೆನ್ಸ್ದು ಫೋಕಲ್ ಲೆಂತ್ 20 ಸೆಂಟಿಮೀಟರ್. 20 ಸೆಂಟಿಮೀಟರಲ್ಲಿ ಇದ್ದಾಗ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಸಿಗ್ತಿದೆ. ಹಾಗಾಗಿ ಸೊ ಯು ಕ್ಯಾನ್ ಸಿ ವಿತೌಟ್ ಎನಿ ಸ್ಟ್ರೈನ್ ಇಲ್ದಿರ ನೋಡ್ಬೋದು. ಸೊ ನೆಕ್ಸ್ಟ್ ಲೆಟ್ಸ್ ಸಿ ಮ್ಯಾಗ್ನಿಫೈಯಿಂಗ್ ಪವರ್ ದಟ್ ಈಸ್ ಈಕ್ವಲ್ಸ್ ಟು ಬೀಟಾ ಡಿವೈಡೆಡ್ ಬೈ ಆಲ್ಫಾ. ಆಲ್ಫಾಗೆ ಆಲ್ರೆಡಿ ಅಲ್ಲಿ ಬರ್ದಿದ್ದೆ. ಸೊ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಆಲ್ಫಾ and that is equals to height of the object divided by capital D. ಆಲ್ಫಾ ಸಿಕ್ಕಿದೆ. ಈಗ ಓಕೆ, ಇದು ಬೇಡ, ಡೈರೆಕ್ಟ್ ಇಕ್ವೇಷನ್ನ ತಗೊಂತೀನಿ. ಆಲ್ರೆಡಿ ನಾವು ಡಿರೈವ್ ಮಾಡಿಟ್ಟಿದ್ವಲ್ಲ, ಮ್ಯಾಗ್ನಿಫೈಯಿಂಗ್ ಪವರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಯು ಇ. ಆಲ್ರೆಡಿ ತಗೊಂಡೆ ಡಿರೈವ್ ಮಾಡಿದ್ದು. ಈ ಇಕ್ವೇಷನ್ನ ತಗೊಂತೀನಿ. ಸೊ ಈಗ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಯು ಇ, ಎಮ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಯು ಇ. ಯು ಇ ಪ್ಲೇಸಲ್ಲಿ ಏನು ಬರೀಬೋದು? ಎಫ್ ಇ ಬರೀಬೋದು, ಎಫ್ ಇ. So this is the magnifying power of the simple microscope when it is at normal adjustment. Idu normal adjustment, idu maximum magnification. Howda? So this is for normal adjustment. Normal adjustment. Normal adjustment. So this is a normal adjustment. Right now? So this is minimum is equals to D by Fe. D by Fe. ಆಯ್ತಾ? ಸೊ ವಿ ವಿಲ್ ಜಸ್ಟ್ ಸಮರೈಸ್ ಆಲ್ ದ ಥಿಂಗ್ಸ್. ಈಗ ಏನೇನು ಮಾಡಿದ್ದೀವಿ ಅದನ್ನು ಒಂದ್ಸತಿ ಸಮರಿ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ. ಯಾಕೆ ಇಷ್ಟೊಂದು ಸತಿ ಹೇಳ್ತೀನಿ ಅಂದರೆ ತುಂಬ ಇಂಪಾರ್ಟೆಂಟು. ತುಂಬ ಕನ್ಫ್ಯೂಸ್ ಆಗ್ತೀರಿ, ಸಿಕ್ಕಾಪಟ್ಟೆ ಡಿಫಿಕಲ್ಟು ಅಂತ ಫೀಲ್ ಆಗ್ತೀರಿ. ಏನೂ ಇಲ್ಲ, ಅಲ್ಲಿ NCERTಯಲ್ಲಿ ಡೈರೆಕ್ಟಾಗಿ ಈಕ್ವೇಷನ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ನಿಮ್ಗೆ ಅರ್ಥ ಆಗದೆ ಹೋಗಿರ್ಬೋದು. ಸೊ ಈ ಒಂದು ಸತಿ ವಿಡಿಯೋ ನೋಡಿದ್ರೆ ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಲಾಸ್ಟ್ ಒಂದು ರಿವಿಷನ್ ಮಾಡಿಬಿಡ್ತೀನಿ. ಸೊ ಆಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. 3, 2, 1 ಡನ್. For a simple microscope, magnification is written as capital general equation. Magnification general equation ಏನು? Capital D divided by Fe. Capital D divided by UE. Capital D divided by UE. So ಇದರಲ್ಲಿ ಎರಡು ಕೇಸ್ ಇದೆ. ಒಂದು ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ಫಾರ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ m value is m is equals to 1 plus d by Fe, where Fe is a focal length of the lens used and d is a least distance of distinct vision. This is for maximum magnification. So this will give strain to eyes. ಇನ್ನೊಂದು ಪ್ರಾಪರ್ಟಿ ಏನಪ್ಪ ಅಂದರೆ ಫೈನಲ್ ಇಮೇಜ್ ಎಲ್ಲಿ ಒಬ್ಟೈನ್ ಆಗುತ್ತೆ? ಫೈನಲ್ image is obtained at capital D. Maximum magnification ಬಂದಿರುತ್ತೆ. ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಆಲ್ರೆಡಿ ಬರ್ತಿದ್ದೀನಿ. ಸೊ ನೆಕ್ಸ್ಟ್ ಕೇಸ್ ಏನಿದೆ? ಫಾರ್ ನಾರ್ಮಲ್ ಅಡ್ಜಸ್ಟ್ಮೆಂಟ್. ಇದಕ್ಕೆ ಫಾರ್ ನಾರ್ಮಲ್ ಬುಕ್ಸಲ್ಲಿ ಯೂಶಲಿ ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಅಂತ ಅಲ್ಲ, ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಫಾರ್ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಮ್ಯಾಗ್ನಿಫೈಯಿಂಗ್ ಪವರ್ m is equals to D divided by Fe. ಈ ಕೇಸ್ನಲ್ಲಿ
ಮ್ಯಾಗ್ನಿಫಿಕೇಶನ್ ಮಿನಿಮಮ್ ಇರುತ್ತೆ, ಈ ಕೇಸ್ನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಟೈಟಲ್ ಆಲ್ರೆಡಿ ಬರ್ತೀನಿ, ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್, ಮ್ಯಾಕ್ಸ್ ಮ್ಯಾಗ್ನಿಫಿಕೇಶನ್. ಇಲ್ಲಿ ಮ್ಯಾಗ್ನಿಫಿಕೇಶನ್ ಏನಿರುತ್ತೆ, ಮಿನಿಮಮ್ ಮ್ಯಾಗ್ನಿಫಿಕೇಶನ್, ಮಿನಿಮಮ್ ಮ್ಯಾಗ್ನಿಫಿಕೇಶನ್, ಮ್ಯಾಗ್ನಿಫಿಕೇಶನ್. ಸೊ ಇದಕ್ಕೆ ಇನ್ನೊಂದು ಹೆಸರಿದೆ, ಫಾರ್ ರಿಲ್ಯಾಕ್ಸ್ಡ್ ವ್ಯೂ, ರಿಲ್ಯಾಕ್ಸ್ಡ್ ವ್ಯೂ, ರಿಲ್ಯಾಕ್ಸ್ಡ್ ವ್ಯೂ ಹೇಳೋದೇ ಮರ್ತ್ಬಿಟ್ರೆ. ಫಾರ್ ನಾರ್ಮಲ್ ಅಡ್ಜಸ್ಟ್ಮೆಂಟ್, ಐಸು ತುಂಬ ರಿಲ್ಯಾಕ್ಸ್ ಆಗಿ ನೋಡ್ತಾರೆ. ಅದೇ ದೂರದಲ್ಲಿರೋದು ಹುಡುಗಿನ ರಿಲ್ಯಾಕ್ಸ್ ಆಗಿ ಆರಾಮಾಗಿ ನೋಡ್ಬೋದು, ಅದೇ ಹತ್ರ ಬಂದು ನೋಡಿದ್ರೆ ಸ್ಟ್ರೈನ್ ತಗೊಂಡು ನೋಡ್ಬೇಕು. ಸೊ ಹಾಗಾಗಿ ನಾರ್ಮಲ್ ಅಡ್ಜಸ್ಟ್ಮೆಂಟ್ನ ನಾವೇನಂತ ಕರಿತೀವಿ, ರಿಲ್ಯಾಕ್ಸ್ಡ್ ವ್ಯೂ ಅಂತ ಕರಿತೀವಿ. ಆಬ್ಜೆಕ್ಟ್, ಫೈನಲ್ ಇಮೇಜ್, ಫೈನಲ್ ಇಮೇಜ್, ಇಮೇಜ್ will be formed at infinity. Final image will be formed at infinity. So note ಮಾಡ್ಕೊಳ್ಳಿ, we will solve the problems. So ನಾನು ಪೆನ್ಗೆ ಇಂಕ್ ಹಾಕೊಂತೀನಿ. I am going to remove this. 3, 2, 1 done. ಸಿಂಪಲ್ ಮೈಕ್ರೋಸ್ಕೋಪ್ ಮೇಲೆ ಒಂದು ಕ್ವಶನ್ ನ ಇಲ್ಲಿ ಬರೆದಿದ್ದೀನಿ. A man with capital D is equals to 25. Capital D ಅಂದ್ರೆ ಏನು, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ವಿಷನ್. ಅಂದರೆ ಆ ಮ್ಯಾನ್ಗೇನು ಅಬ್ನಾರ್ಮಾಲಿಟೀಸ್ ಇಲ್ಲ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಥರ ಇದೆ, ಐಸ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿ ಇಂಡಿಕೇಟ್ ಆಗಿದೆ. ಡಿ ಇಸ್ ಈಕ್ವಲ್ಸ್ ಟು 25. ಸರ್ ಎಲ್ಲರಿಗೂ D25 ಇರುತ್ತೆ, ಸೈಟ್ ಇರೋರಿಗೆ ಹೆಚ್ಚು ಕಮ್ಮಿ ಆಗಿರುತ್ತೆ. ಅಂದರೆ ಮಯೋಫಿಯಾ, ಪ್ರೆಸ್ಬಯೋಫಿಯಾ ಅವೆಲ್ಲ ಇರೋರಿಗೆ ಕ್ಯಾಪಿಟಲ್ D 25 ಸೆಂಟಿಮೀಟರ್ ಬರಲ್ಲ, ಕೆಲವು ದೂರ ಇರುತ್ತೆ, ಕೆಲವು ಹತ್ತಿರ ಇರುತ್ತೆ. ಅಚ್ಚಾ, ರೇಂಜ್ ಆಫ್ ವಿಷನ್ ಫಾರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲಿಂದ ಎಲ್ಲಿವರೆಗೂ ಆಬ್ಜೆಕ್ಟ್ಸ್ನ ನೋಡ್ಬೋದು. ಇನ್ಫಿನಿಟಿಯಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ನ ಆರಾಮಾಗಿ ನೋಡ್ಬೋದು. ಹತ್ತಿರ ಬರ್ತಾ ಇದ್ರೆ ನಾರ್ಮಲ್ ಆಗಿ ನೋಡ್ಬೋದು. 25 ಸೆಂಟಿಮೀಟರ್ವರೆಗೂ ನೋಡ್ಬೋದು, ಅದರಿಂದ ಹಿಂದಕ್ಕೆ ತಗೊಂಬಂದ್ರೆ ಬ್ಲರ್ ಆಗುತ್ತೆ. ಹಾಗಾದರೆ ರೇಂಜ್ ಆಫ್ ವಿಷನ್ ಎಷ್ಟು, ಇನ್ಫಿನಿಟಿ ಟು ಕ್ಯಾಪಿಟಲ್ ಡಿ. ಅದ್ರ ಮಧ್ಯದಲ್ಲಿರ್ತಕ್ಕಂಥ ಯಾವುದೇ ಆಬ್ಜೆಕ್ಟ್ನ ನೋಡ್ಬೋದು. ಸೊ 25 ಸೆಂಟಿಮೀಟರ್ಗಿಂತ ಒಳಗಡೆ ಇರ್ತಕ್ಕಂಥ ಆಬ್ಜೆಕ್ಟ್ನ ನೋಡೋಕೆ ಮಾಡಿದ್ರೆ ಬ್ಲರ್ ಆಗುತ್ತೆ. ಸೊ ಹಾಗಾಗಿ 25 ಇಂದ ಆಚೆ ಎಲ್ಲಿವರೆಗೂ ನೋಡ್ಬೋದು, ಇನ್ಫಿನಿಟಿ. ಅರೆ ನಾವು ನಕ್ಷತ್ರ ನೋಡ್ತೀವಿ, ಹೀಗೆ ಕಣ್ಣು ಅದೇ ರೀತಿ ಆಗಿರ್ತಕ್ಕಂಥ ಸ್ಟ್ರೈನ್ ಆಗೋದಿಲ್ಲ. ಸೊ ಇಟ್ ಈಸ್ ನಾರ್ಮಲ್ ಆಗಿ ನೋಡ್ಬೋದು. ಸೊ ರೇಂಜ್ ಆಫ್ ವಿಷನ್ ಇಸ್ 25 ಸೆಂಟಿಮೀಟರ್ ಟು ಇನ್ಫಿನಿಟಿ. ಸೊ ಅದಕ್ಕೆ ಬಿಡಿ, ಈಗ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೀನಿ. ರೀಡ್ಸ್ ಎ ಬುಕ್ ವಿತ್ ಸ್ಮಾಲ್ ಪ್ರಿಂಟ್ ಯೂಸಿಂಗ್ ಎ ತಿನ್ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆನ್ಸ್. ಸೊ ಈಗ ನಾರ್ಮಲಿ ನಮ್ಮ ಹುಡುಗರು ಏನು ಮಾಡ್ತಾರೆ ಅಂದರೆ, ಎಕ್ಸಾಮ್ಗೆ ಚೀಟಿ ತೊಗೊಂಬರ್ತಾರೆ. ಸುಮಾರು ಸತಿ ನಾನೇ ಹಿಡಿದ್ಬಿಟ್ಟಿದ್ದೀನಿ. ಆ ಚೀಟಿ ಇಷ್ಟಿಷ್ಟೇ ಬರ್ಕೊಂಬಂದಿರ್ತಾರೆ. ನಾನೇನಾದರೂ ಓದಿದ್ರೆ ನನಗೆ ಅರ್ಥ ಆಗಲ್ಲ, ಬಟ್ ಅವ್ರಿಗೆ ಅರ್ಥ ಆಗುತ್ತೆ. ಐ ಡೋಂಟ್ ನೋ ಹೌ ದೇ ಅಂಡರ್ಸ್ಟುಡ್. ಸೊ ನಾನೇನಾದ್ರು ಓದ್ಬೇಕಾದ್ರೆ ಚೀಟಿನ ಝೂಮ್ ಮಾಡಿ ನೋಡಬೇಕು. ಸೊ ಐ ಶುಡ್ ಲುಕ್ ಎಟ್ ದಟ್ ಚೀಟಿ ಯೂಸಿಂಗ್ ಮೈಕ್ರೋಸ್ಕೋಪ್. ಸೊ ಈಗ ಅದರ ಇರ್ತಕ್ಕಂಥ ಒಂದು ಟೆಕ್ಸ್ಟ್ ಬುಕ್ನ ಆ ಮನುಷ್ಯ ಓದ್ತಿದ್ದಾನೆ. ಅದ್ರ ಫೋಕಲ್ ಲೆಂತ್ ಎಷ್ಟಿದೆಯಪ್ಪ ಅಂದ್ರೆ 5 ಸೆಂಟಿಮೀಟರ್. ಸೊ ದೇ ಹ್ಯಾವ್ ಗಿವನ್ 5 ಸೆಂಟಿಮೀಟರ್. ಸೊ 2 ಕ್ವಶನ್ ಇದೆ. ಸಬ್ ಕ್ವಶನ್, ವಾಟ್ ಈಸ್ ದ ಕ್ಲೋಸೆಸ್ಟ್ ಆ್ಯಂಡ್ ಫಾರ್ದೆಸ್ಟ್ ಡಿಸ್ಟೆನ್ಸ್ ಅಟ್ ವಿಚ್ ಹಿ ಕ್ಯಾನ್ ರೀಡ್ ದ ಬುಕ್ ವೆನ್ ವಿವಿಂಗ್ ಥ್ರೂ ದ ಲೆನ್ಸ್. ಅಂದರೆ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಎಲ್ಲಿಂದ, ಕಣ್ಣಿಂದ ಅಲ್ಲ, ಲೆನ್ಸಿಂದ. ಆಲ್ವೇಸ್ ಡಿಸ್ಟೆನ್ಸಸ್ ಆರ್ ಮೆಷರ್ ಫ್ರಮ್ ಲೆನ್ಸ್. ಈ ಚಾಪ್ಟರ್ನಲ್ಲಿ ಲೆನ್ಸಿಂದ. ಸೊ ಈಗ ಆ ಚೀಟಿ ಮತ್ತು ಆ ಬುಕ್, ಚೀಟಿ ಎಲ್ಲ ಚೀಟಿ, ಆ ಬುಕ್ ಮತ್ತು ಈ ಲೆನ್ಸ್ ಇದೆಯಲ್ಲ, ಆ ಲೆನ್ಸ್ ನಡುವೆ ಎಷ್ಟು ಹತ್ರ ಡಿಸ್ಟೆನ್ಸ್ ಇದ್ರೆ ಈ ಮನುಷ್ಯ ನೋಡ್ಬೋದು, ಮತ್ತು ಎಷ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಇದ್ರೆ ನಮಗೆ ನಾರ್ಮಲ್ ಆಗಿ ಕಾಣುತ್ತೆ. ಸೊ ವಾಟ್ ಈಸ್ ದ ಲೀಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಬುಕ್ ಆ್ಯಂಡ್ ದ ಲೆನ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಬುಕ್ ಆ್ಯಂಡ್ ದ ಲೆನ್ಸ್ ಯಾವಾಗ, ಕಣ್ಣಿಗೆ ನಾರ್ಮಲ್ ಆಗಿ ಕಾಣುವಾಗ. ಸೊ ದಟ್ ಈಸ್ ದ ಫಸ್ಟ್ ಸಬ್ ಕ್ವಶನ್. ಅಂಡ್ ಸಬ್ ಕ್ವಶನ್ ಬಿ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಆಂಗ್ಯುಲರ್ ಮ್ಯಾಗ್ನಿಫಿಕೇಶನ್ ಮ್ಯಾಗ್ನಿಫೈಯಿಂಗ್ ಪವರ್ ಪಾಸಿಬಲ್ ಯೂಸಿಂಗ್ ಎಬ್ಬು ಲೆನ್ಸ್. ಇದು ಆಲ್ರೆಡಿ ಗೊತ್ತಿದೆ. ಸೊ ಎಮ್ ಮ್ಯಾಗ್ನಿಫಿಕೇಶನ್, ಎಮ್ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು 1 + d ಡಿವೈಡೆಡ್ ಬೈ ಎಫ್ ಇ. ಎಮ್ ಮಿನಿಮಮ್ ಇಸ್ ಈಕ್ವಲ್ಸ್ ಟು d ಡಿವೈಡೆಡ್ ಬೈ ಎಫ್ ಇ. ಸೊ ಇದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೆಕೆಂಡ್ ಒನ್, ಫಸ್ಟ್ ಒನ್ ಈಸಿನೇ. ಸೊ ಲೆಟ್ ಅಸ್ ಸಿ ಸಬ್ ಕ್ವಶನ್ ಏನ ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೀನಿ. ಸೊ ಕ್ಲೋಸೆಸ್ಟ್ ಆ್ಯಂಡ್ ಫಾರ್ದೆಸ್ಟ್ ಡಿಸ್ಟೆನ್ಸ್. ಈಗ ನೋಡ್ರಪ್ಪ, ಯಾವಾಗ ಕ್ಲೋಸ್ ಕಾಣುತ್ತೆ, ನಮಗೆ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿದ್ರೆ ಮ್ಯಾಗ್ನಿಫೈಯಿಂಗ್ ಪವರ್ ಮ್ಯಾಕ್ಸಿಮಮ್ ಸಿಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈಗ ಲೆನ್ಸ್ ಮತ್ತು ಆ ಬುಕ್ ಇದೆಯಲ್ಲ, ಆ ಬುಕ್ ನಡುವೆ ಡಿಸ್ಟೆನ್ಸ್ನ ವೇರಿ ಮಾಡ್ತಾ, ಇದು ಹತ್ರ ತೊಗೊಂಬರ್ತಾ ಇರಿ, ಇದು ಹತ್ರ ತೊಗೊಂಬರ್ತಾ ಇದ್ರೆ ಇಮ್ಯಾಜ್ ಎಲ್ಲಿ ಹೋಗುತ್ತೆ, ಎಲ್ಲೋ ಒಂದು ಕಡೆ 25 ಸೆಂಟಿಮೀಟ್ರಲ್ಲಿ ಬರುತ್ತೆ. ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ಇಮ್ಯಾಜ್ ಈಸ್ ಫಾರ್ಮ್ಡ್. ಇಮ್ಯಾಜ್ ಹೇಳ್ತಾ ಇದ್ದೀನಿ, ಇಮ್ಯಾಜ್ ಎಲ್ಲಿ ಫಾರ್ಮ್ ಆಗೋ ಸಾಧ್ಯತೆ ಇದೆ, ಅಟ್ ಇನ್ಫಿನಿಟಿ. ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ಇಮ್ಯಾಜ್ ಈಸ್ ಫಾರ್ಮ್ಡ್ is 25 ಅಂತ ಕ್ಯಾಪಿಟಲ್ ಡಿ ಅಂತ ಕರಿತೀವಿ. ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು 25. ಅಂದರೆ ನಾನು ಇಮ್ಯಾಜು ಇವೆರಡು ನಡುವೆ ಇರಬೇಕು. ಈಗ ಇಲ್ಲಿ ಇರಬೇಕಾದ್ರೆ ನಾನು ಮ್ಯಾಕ್ಸಿಮಮ್ ಡಿಸ್ಟೆನ್ಸಲ್ಲಿ
ಈ ಡಿಸ್ಟೆನ್ಸಲ್ಲಿ ಅಂದರೆ ಫೋಕಲ್ ಲೆಂತ್ ಡಿಸ್ಟೆನ್ಸಲ್ಲಿ ಬುಕ್ನ ಇಟ್ಟರೆ ಇಮ್ಯಾಜು ಇನ್ಫಿನಿಟಿಯಲ್ಲಿ ಸಿಗುತ್ತೆ. ಈಗ ಇಮ್ಯಾಜು ಈ ಡಿಸ್ಟೆನ್ಸ್ ತೊಗೊಂಬರ್ಬೇಕಂದ್ರೆ ಈ ಡಿಸ್ಟೆನ್ಸ್ನ ಕಮ್ಮಿ ಮಾಡ್ತಾ ಹೋಗಬೇಕು. ಹಾಗಾದರೆ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ಬುಕ್ ಆ್ಯಂಡ್ ದ ಲೆನ್ಸ್ ಈಸ್ ಒಬ್ಟೈನ್ ವೆನ್ ದ ಇಮ್ಯಾಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಇದೆಲ್ಲ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಬುಕ್ ಆ್ಯಂಡ್ lens is when image is at infinity. ಸೊ ಈ ಕೇಸ್ನಲ್ಲಿ ವಿ ಏನಾಗುತ್ತೆ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಅಲ್ಲ, ಯು ಇಸ್ ಈಕ್ವಲ್ಸ್ ಟು ಮೈನಸ್ ಯು ಇ. ಅದ್ರ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಫೋಕಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? ಫೋಕಲ್ ಲೆಂತ್ ಇಸ್ 5 ಸೆಂಟಿಮೀಟರ್. 5 centimeter. 1 by f is equals to 1 by v minus 1 by u thin lens formula. So e f place ಅಲ್ಲಿ 5 centimeter ಹಾಕ್ತೀನಿ, v place ಅಲ್ಲಿ minus infinity ಹಾಕ್ತೀನಿ, u place ಅಲ್ಲಿ minus u e ಹಾಕ್ತೀನಿ. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಬರುತ್ತೋ. ಸೊ ಇದು ಹೋಗುತ್ತೆ 0 ಆಗುತ್ತೆ. ಸೊ therefore u e is equals to 5 centimeter. ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿದ್ರೆ ಮೈನಸ್, ಆಲ್ರೆಡಿ ಇಲ್ಲಿ ಅಪ್ಲೈ ಮಾಡಿದ್ರೆ ಬರೀ ಪ್ಲಸ್ ಬಂದಿದೆ. ಸೊ ದಟ್ ಮೀನ್ಸ್ ಈ ಮ್ಯಾಕ್ಸಿಮಮ್ ಪಾಸಿಬಲ್ ಡಿಸ್ಟೆನ್ಸ್ ಇದೆಯಲ್ಲ, ಸೊ ಅದು ಈ ಬುಕ್ ಎಷ್ಟು ದೂರದಲ್ಲಿರಬೇಕು? 5 ಸೆಂಟಿಮೀಟ್ರಲ್ಲಿ ಇರಬೇಕು. 5 ಸೆಂಟಿಮೀಟರ್. ಇದ್ರ ಫೋಕಲ್ ಲೆಂತ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಸೊ ಈ ಬುಕ್ 5 ಸೆಂಟಿಮೀಟರ್ ದೂರದಲ್ಲಿದ್ದರೆ ನನಗೆ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಸಿಗುತ್ತೆ. ದಟ್ ಈಸ್ ದ ಫಸ್ಟ್ ಪಾಸಿಬಿಲಿಟಿ. ಸೊ ಈಗ ದ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಮಿನಿಮಮ್ ಡಿಸ್ಟೆನ್ಸ್ ಇದನ್ನು ಎರೇಸ್ ಮಾಡಲಾ? ಐ ವಿಲ್ ಎರೇಸ್ ದಿಸ್. ಇದಾಯ್ತಾ? ಇದು ಸಬ್ ಕ್ವಶನ್ ಎ ಅಲ್ಲಿ ಸಬ್ ಕ್ವಶನ್ ಎ, ಅದರಲ್ಲಿ ಇನ್ನೊಂದು ಕ್ವಶನ್ ಇದೆ, ಅದಕ್ಕೆ ಆನ್ಸರ್ ಸಿಕ್ತು. ಸಬ್ ಕ್ವಶನ್ ಎ ಅಲ್ಲಿ ಇನ್ನೊಂದು ಸಬ್ ಕ್ವಶನ್ ಇದೆ. The minimum distance distance between the book and lens is obtained when final image is when v is equals to 25 centimeter. ಸೊ ಈ ವಿನ 25 ಸೆಂಟಿಮೀಟರ್ ಇದ್ದಾಗ ನಮಗೆ ಮಿನಿಮಮ್ ಡಿಸ್ಟೆನ್ಸ್ ಬರುತ್ತೆ. ಆವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿರುತ್ತೆ? 25 ಸೆಂಟಿಮೀಟರ್ ಇರುತ್ತೆ. ಸಾರಿ, ಇದು 25 ಅಲ್ಲ. ಸೊ ಈ ಆಬ್ಜೆಕ್ಟ್ನ ಲೆನ್ಸಿಂದ ಎಷ್ಟೋ ಒಂದು ಸರ್ಟೆನ್ ಡಿಸ್ಟೆನ್ಸಲ್ಲಿ ತೊಗೊಂಡೋದಾಗ ಇಮ್ಯಾಜು 25 ಸೆಂಟಿಮೀಟರ್ ಇರುತ್ತೆ. ಆವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ ಯು ಇ ಇಸ್ ಈಕ್ವಲ್ಸ್ ಟು ಐ ಡೋಂಟ್ ನೋ, ಲೆಟ್ ಮಿ ಕಾಲ್ ದಟ್ ಆಸ್ ಮೈನಸ್ ಯು ಇ. ಲೆಫ್ಟ್ ಸೈಡ್ ಇರುತ್ತೆ. ವಿ ಇಸ್ ಈಕ್ವಲ್ಸ್ ಟು 25 ಸೆಂಟಿಮೀಟರ್. ಎಫ್ ಇಸ್ ಈಕ್ವಲ್ಸ್ ಟು 5. ಸೊ ಹಾಗಾದರೆ 1 by f is equals to 1 by v minus 1 by u. ಸೊ 1 by 5 is equals to 1 divided by v ವ್ಯಾಲ್ಯೂ ಏನಾಗುತ್ತೆ? ಮೈನಸ್ ಬರುತ್ತೆ. ಯಾಕಂದರೆ ಲೆಫ್ಟ್ ಸೈಡ್ ಒಪ್ಟೇನ್ ಆಗುತ್ತೆ, ಹಾಗಾಗಿ ಮೈನಸ್. v is equals to minus 25 minus 1 divided by minus ue. ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಆಮೇಲೆ ಫೈಂಡ್ ಔಟ್ ಮಾಡೋಣ. ಯು ಇ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಲಿಕ್ಕೆ ಹೊರಟಿದ್ದೀನಿ. ಸೊ ದಟ್ ಈಸ್ 1 by ue is equals to 1 by 5 plus 1 by 25. ಕರೆಕ್ಟ್ ಆಗಿದೆಯಾ? ಎಸ್, ಡನ್. ಸೊ 1 by ue is equals to 25 plus 5, 30 divided by 5 into 25. So 1s are 6. So that is ue is equals to 25 divided by 6. That is value will be somewhere around 4.2. ಕರೆಕ್ಟ್ ಆಗಿದೆಯಾ? 24 ಹೋಗುತ್ತೆ 4s and 1 ಉಳ್ಕೊಳ್ಳುತ್ತೆ. 4.2 centimeter. So therefore the minimum distance is minus 4.25 centimeter. Note ಮಾಡ್ಕೊಳ್ಳಿ. We will solve the next sub question. ಅರ್ಥ ಆಯ್ತಾ? This is a minimum, ಆಗಲೇ ಮಾಡಿದ್ದು maximum. ನೆಕ್ಸ್ಟ್ ಸಬ್ ಕ್ವಶನ್ ಬಿ ನಲ್ಲಿ ಕೇಳ್ತಿದ್ದಾರೆ ಮ್ಯಾಕ್ಸಿಮಮ್ ಮ್ಯಾಗ್ನಿಫೈಯಿಂಗ್ ಪವರ್ ಕೇಳ್ತಿದ್ದಾರೆ, ಮಿನಿಮಮ್ ಮ್ಯಾಗ್ನಿಫೈಯಿಂಗ್ ಪವರ್ ಕೇಳ್ತಿದ್ದಾರೆ. ಸೊ ಅದು ಭಾಳ ಸಿಂಪಲ್. ದಟ್ ಫಾರ್ಮುಲಾ ನಮ್ಗೆ ಆಲ್ರೆಡಿ ರೆಡಿ ಇದೆ. ಎಮ್ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಡಿ ಡಿವೈಡೆಡ್, ಡಿ ಎಷ್ಟು 25 ಸೆಂಟಿಮೀಟರ್ ಡಿವೈಡೆಡ್ ಬೈ ಎಫ್ ಇ ವ್ಯಾಲ್ಯೂ ಏನಿದೆ 5 ಸೆಂಟಿಮೀಟರ್. ಸೊ ದಟ್ ಈಸ್ 6. ಮ್ಯಾಗ್ನಿಫೈಯಿಂಗ್ ಪವರ್ ಇಸ್ 6, ನೋ ಯೂನಿಟ್. ಎಮ್ ಮಿನಿಮಮ್ ಇಸ್ ಡಿ ಬೈ ಎಫ್ ಇ ಅಂದರೆ 25 divided by 5, that is equals to 5. No unit. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಅಷ್ಟೇ ಈ ವಿಡಿಯೋಗೆ. ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ ಏನಾದ್ರು ಸಿಕ್ಕಿದ್ರೆ ಓದ್ತಾ ಇರಿ, ಸಾಲ್ವ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.